ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟ ಜನಪ್ರಿಯತೆ ದೃಷ್ಟಿಕೋನದ ಅಡಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಸಜ್ಜುಗೊಂಡಂತ ಒಂದು ಕ್ರೀಡಾಕೂಟ. 8 ರಿಂದ 10 ದಿನಗಳ ಒಳಭಾಗದಲ್ಲಿ ವ್ಯವಸ್ಥಿತ ಕ್ರೀಡಾಕೂಟವಾಗಿ ಟೆನ್ನಿಸ್ ಬಾಲ್ ದಾಖಲೆ ಕಡತವನ್ನು ಕಾಣಬಲ್ಲಂತ ಎಲ್ಲ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲ್ಲೋಕ್ ಇವೆಂಟ್ಸ್ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕ್ರೀಡಾಕೂಟದ ಮುಖಾಂತರವಾಗಿ ಪಾಂಚಜನ್ಯ ಲೈವ್ ನೆಟ್ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಮಾಡ್ತಾ ಇದೆ. ಅಣ್ಣ ಪಂದ್ಯ ಆರಂಭಿಸಿ ಹೆಚ್ಚುವರಿ ಆಟಗಾರ ಅಂಗಣಕ್ಕೆ ಬಂದ 2 ತಂಡಗಳು ಅಲ್ಲಿ ಆಟಗಾರ ಅಂಗಣ ಬ್ಯಾಟ್ಸ್ಮನ್ ಅಂಗಣ ಒಳಭಾಗವನ್ನು ಪ್ರವೇಶ ಕಂಡ ತಕ್ಷಣವೇ ಟೈಮರ್ ಆನ್ ಆಗುತ್ತೆ. ಗಮನದಲ್ಲಿಟ್ಕೊಳ್ಳಿ. ಒಂದು ವೇಳೆ ಟೈಮ್ ರೇಟಿಂಗ್ ಕಾಯ್ದುಕೊಳ್ಳುವ ಹಂತದಲ್ಲಿ ಅಡವಟ್ಟನ್ನು ಕಂಡುಕೊಂಡ್ರೆ ಅಂತಿಮ ಹಂತದಲ್ಲಿ ಓರ್ವ ಆಟಗಾರ ಅಂಗಡಿಯಿಂದ ಹೊರಭಾಗಕ್ಕೆ ಬರಬೇಕಾಗುತ್ತೆ. ಗಮನದಲ್ಲಿಟ್ಕೊಳ್ಳಿದ್ದು ಒಂದೆಡೆ ಪವರ್ ಸರ್ಜ್ ಮತ್ತು ಪವರ್ ಬ್ಲಾಸ್ಟ್ ಅನ್ನುವಂತ 2 ಹೊಸ ನಿಯಮವನ್ನು ಈ ಒಂದು ಪಂದ್ಯಾಕೂಟದ ಮುಖಾಂತರವಾಗಿ ಅಳವಡಿಸಿಕೊಳ್ಳಲಾಗಿದೆ. ಹೊಸ ಬದಲಾವಣೆ ಕಾಣಬಲ್ಲಂತ ಇವತ್ತಿನ ಕ್ರಿಕೆಟ್ ಜಗತ್ತಿನಲ್ಲಿ ಈ ಮಾದರಿಯ ಪಂದ್ಯಾಕೂಟದಲ್ಲಿ ಹೊಸತನವನ್ನು ಕಾಣುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್. ಅಲ್ಲಿ ಸ್ವಾಮಿ ಬಾಲಾಡಿ ಆರ್ನ ಕರ್ಕಡ ಹೆಚ್ಚುವರಿ ಆಟಗಾರರು ಬನ್ನಿ. ಅಲ್ಲಿ ಬ್ಯಾಟ್ಸ್ಮನ್ಗಳು ಆಲ್ರೆಡಿ ಅಂಗಣಕ್ಕೆ ಬಂದಾಗಿದೆ. ಪಂದ್ಯ ಆರಂಭಿಸಿ 12:26 ಆಗಿದೆ. ಕೇವಲ 35 ನಿಮಿಷಗಳು, 32+3 ಹೆಚ್ಚುವರಿ ನಿಮಿಷಗಳು. ಹೊಸ ಬೌಲರ್ ಮೊದಲ ಹಂತದಲ್ಲಿ ಕಾಣಬಲ್ಲಂತ ಎಸೆತಗಾರ ಸುರೇಶ ಬೊಮ್ಮಾಲಿ. ಗಣೇಶ್ ಮತ್ತು ಅಫ್ರಿದಿ ಆರಂಭಿಕ ಹಂತದ ಆಟಗಾರರು. ಬೊಮ್ಮಾಲಿ ಮೊದಲ ಓವರ್ಗಾಗಿ ಬಹಳಷ್ಟು ಒಂದು ಬೆಂಗಳೂರು ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಭಾಷಿಯ ತಂಡ ಬಹಳಷ್ಟು ಮಂದಿ ಬೆಂಗಳೂರು ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಬೊಮ್ಮಾಲಿ ಇದ್ದಾರೆ, ಕಿನ್ಯಾ, ಮಂಜೇಶ ಜೊತೆಗೆ ಪಿಳ್ಳೆ. ಮತ್ತೆರಡನೇ ಬಾರಿ ಶಾರ್ಟ್ ಆಗಿತ್ತು. ಬಹಳಷ್ಟು ಹೊಡೆತ ಅಫ್ರಿದಿ ಶಾರ್ಟ್ ಡ್ರೆಸ್ಸಿಂಗ್ ಡೆಲಿವರನ್ನು ಫುಲ್ ಶಾರ್ಟ್ ರೂಪದ ಮಾದರಿ ಹೊಡೆತವನ್ನು ದಾಖಲಿಸಿದ್ದಾರೆ. ಮೊದಲ ಬೌಂಡ್ರಿ ಕೂಡ ಈ ಪರಿಸ್ಥಿತಿಯಲ್ಲಿ ಸ್ವಾಮಿ ಬಾಲಾಡಿ ಆರ್ನ ಕರ್ಕಾಡ ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ತನ್ನ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. 3 ದಿನಗಳ ಕಾಲದ ಹೋರಾಟದ ಕ್ರೀಡಾಕೂಟ ಇವತ್ತು ಸಂಜೆ 7 ಗಂಟೆಗೆ ಸರಿಯಾಗಿ ಒಂದು ಕ್ರೀಡಾಕೂಟದ ಆಕರ್ಷಕವಾಗಿರ್ತಕ್ಕಂಥ ವರ್ಣರಂಜಿತವಾಗಿರ್ತಕ್ಕಂಥ ಉದ್ಘಾಟನಾ ಸಮಾರಂಭ. ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಖೋಡ್ಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬೆಂಗಳೂರಿನ ಸೃಷ್ಟಿ ಸಮೂಹ ಸಂಸ್ಥೆಯ ಎನ್ ಲೋಕೇಶ್ ಅವರ ಉದ್ಘಾಟಕ ಮುಖಾಂತರವಾಗಿ ಅಲ್ಲಿ ಮೊಬೈಲ್ ಅನ್ನುವಂಥ ಸೂಚನೆ ರವಾನಿಸಿದ್ದಾರೆ. ನೋಡಿ, ನಿನ್ನೆಯಿಂದ ಬೆಳಗ್ಗಿನ ಅವಧಿಯಿಂದಲೂ ಸಂಘಟಕರು ಮೊದಲಾಗಿ ಪಂದ್ಯಾಕೂಟದ ಪ್ರತಿಯೊಂದು ನಿಯಮ ನಿಬಂಧನೆಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಹಂತದಲ್ಲಿ ಯಾವುದೇ ಒಂದು ಚರ್ಚೆಗೆ ಆಸ್ಪದ ಕೊಡಬೇಡಿ, ಅದು ಪ್ರತಿ ತಂಡಗಳಿಗೆ ಅನ್ವಯವಾಗುತ್ತೆ. ಯಾಕಂದ್ರೆ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕ್ರೀಡಾಕೂಟ ಈ ಒಂದು ಮಾದರಿಯ ಪಂದ್ಯಾಕೂಟದಲ್ಲಿ ಹೊಸತನವನ್ನು ಮೈಗೂಡಿಸುವಂತಹ ಪ್ರಯತ್ನಗಳ ಮೊದಲ ಯಶಸ್ಸನ್ನು ಕಾಡ್ತಾ ಇರ್ತಕ್ಕಂಥ ಒಂದು ಹಂತ ಕೂಡ. ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಅತ್ಯುತ್ತಮ ರೀತಿಯ ಕ್ರೀಡಾಕೂಟ ನಡೆಸ್ತಾ ಇದ್ದಾರೆ. ಮತ್ತೆ ಬೊಮ್ಮಾಲಿ ಬಹಳಷ್ಟು ಮಂದಿ ಅತಿಥಿ ವರಾಣ್ಯರೆಲ್ಲ ಉಪಸ್ಥಿತರ ಕಾಣ್ತಾ ಇರ್ತಕ್ಕಂಥ ಈ ಒಂದು
ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನೀಡುವಂತ ಒಂದು ಸಾಮಾಜಿಕ ಮುಖ ಚಿಂತನೆ ಒಂದು ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಒಂದು ಸಂಗೀತ ರಸದೌತಣ ಕಾರ್ಯಕ್ರಮ ಇರುತ್ತೆ. ಜೊತೆಗೆ ಈ ಒಂದು ಪಂದ್ಯ ಕೂಡ ಒಂದು ಪ್ರದರ್ಶನ ಪಂದ್ಯ ಎಕ್ಸಿಬಿಷನ್ ಪಂದ್ಯ ರೂಪದಲ್ಲಿ ಸಾಗಬಲ್ಲಂತ ಎರಡು ಪಂದ್ಯ ಅಲೋಕ್ ವಾರಿಯರ್ಸ್ ತಂಡ ಈಸ್ಟ್ ವೆಸ್ಟ್ ಟೈಟಲ್ಸ್ ಅನ್ನು ಎದುರಿಸ್ತಾ ಇದೆ. ಈ ಪಂದ್ಯದ ಎಕ್ಸಿಬಿಷನ್ ಪಂದ್ಯದ ವಿಜಯಿ ತಂಡದ ಎಲ್ಲ ಸದಸ್ಯರಿಗೆ ಸುಮಾರು 3,500 ಒಂದು ಮೊತ್ತದ ಆಕರ್ಷಕ ವಾಚನ್ನು ಕೊಟ್ಟ ಗೌರವಿಸಲಾಗುತ್ತೆ. ವಿಶೇಷತೆ ಆಟವನ್ನು ಆಡುವಂತಹ ಪ್ರಯತ್ನ ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಕೋಟಿಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 12ಕ್ಕೆ ತಲುಪ್ತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಕನ್ನಡದ ವಿಜಯ ಪ್ರಶಸ್ತಿಗಳ ಜೊತೆಗೆ ಅತ್ಯಾಕರ್ಷಕವಾಗಿರ್ತಕ್ಕಂಥ ವೈಯಕ್ತಿಕ ಬಹುಮಾನಗಳು ಕನ್ನಡದ ಮೂಲಕ ಕ್ಲೀನ್ ಬೋಲ್ಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ ರೂಪದಲ್ಲಿ ಅಫ್ರಿದಿ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. 12ಕ್ಕೆ 1 ಮೊದಲ ಓವರ್ನ ಮುಕ್ತಾಯದ ಬಳಿಕ ಕನ್ನಡ ಬೆಸ್ಟ್ ಬೌಲರ್ ಉತ್ತಮ ಎಸೆತಗಾರ ಪ್ರಶಸ್ತಿಯನ್ನು ಪಡೆಯಬಲ್ಲಂತ ಆಟಗಾರನಿಗೆ ಡಿಸ್ಪ್ಲೇ ಮೆನ್ಸ್ವೇರ್ ವತಿಯಿಂದ ಒಂದು 200 ರೂಪಾಯಿಗಳನ್ನು ಆಕರ್ಷಕ ಗಿಫ್ಟ್ ವೋಚರ್ ಇರುತ್ತೆ. ಜೊತೆಗೆ ಸಂಘಟಕರ ವತಿಯಿಂದ 3,500 ರೂಪಾಯಿಯ ಒಂದು ಆಕರ್ಷಕ ಸ್ಮಾರ್ಟ್ ವಾಚ್ ಇರುತ್ತೆ. ಕನ್ನಡದ ಬೆಸ್ಟ್ ಫೀಲ್ಡರ್ ಆಟಗಾರನಿಗೆ 2,000 ರೂಪಾಯಿಗಳ ಡಿಸ್ಪ್ಲೇ ಮೆನ್ಸ್ವೇರ್ ವತಿಯಿಂದ ಗಿಫ್ಟ್ ವೋಚರ್ನ ಜೊತೆಗೆ ಒಂದು ಸ್ಮಾರ್ಟ್ ವಾಚ್ ಇರುತ್ತೆ. ಹಾಗೆಯೇ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ಆಟಗಾರನಿಗೆ 2,000 ರೂಪಾಯಿಗಳ ಗಿಫ್ಟ್ ವೋಚರ್ನ ಜೊತೆಗೆ ಬ್ಯಾಟ್ ಝೋನ್ ಕೂಡ ಮಾಡಬಲ್ಲಂತ ಒಂದು ಆಕರ್ಷಕ ಶೂ ಇರುತ್ತೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ ಆಟಗಾರನಿಗೆ 2,000 ರೂಪಾಯಿಗಳ ಗಿಫ್ಟ್ ವೋಚರ್ನ ಜೊತೆಗೆ ಬ್ಯಾಟ್ ಝೋನ್ ಮಾಡಿ ಕೂಡ ಮಾಡಬಲ್ಲಂತ 2,000 ರೂಪಾಯಿಗಳ ಒಂದು ಬ್ಯಾಟ್ ಇರುತ್ತೆ. ಸರಣಿ ಶ್ರೇಷ್ಠ ಆಟಗಾರರಿಗೆ ಕೊಡ ಮಾಡಬಲ್ಲಂತ ಆಕರ್ಷಕ ಬಹುಮಾನಗಳು 15,000 ರೂಪಾಯಿಗಳ ಆಕರ್ಷಕ ಮೊಬೈಲ್ ವಿವೋ ಮೊಬೈಲ್ ಇರುತ್ತೆ. ಮೊಬೈಲ್ ಕಿಂಗ್ಸ್ ಕುಂದಾಪುರ ಕೊಡ ಮಾಡಬಲ್ಲಂತ ಈ ಒಂದು ಆಕರ್ಷಕ ಬಹುಮಾನದ ಜೊತೆಗೆ ಡಿಸ್ಪ್ಲೇ ಮೆನ್ಸ್ವೇರ್ ಕೊಡ ಮಾಡಬಲ್ಲಂತ 2,000 ರೂಪಾಯಿಗಳ ಆಕರ್ಷಕ ಗಿಫ್ಟ್ ವೋಚರ್ ಇರುತ್ತೆ. ಎಲ್ಲ ಆಕರ್ಷಕ ಬಹುಮಾನಗಳು ಇವತ್ತು ನಾಳೆ ದಿನ ಬಹುಮಾನ ವಿತರಣಾ ಕಾರ್ಯಕ್ರಮದ ಈ ಒಂದು ಪಂದ್ಯ ಕೂಡದ ವೈಯಕ್ತಿಕ ಪ್ರಶಸ್ತಿಯನ್ನು ಪಡೆಯಬಲ್ಲಂತ ಆಟಗಾರರಿಗೆ ನೀಡಿ ಗೌರವಿಸಲಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಹೊಸ ಬೌಲರ್ ಪ್ರಶಾಂತ ಬಳಸೋದ ಬರದ ಹೊಡೆತವರು ದಾಖಲಿಸುವಂತಹ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟಗಳು ಬರ್ತಾ ಇದೆ ಮುಖಾಂತರವಾಗಿ 2ನೇ ಓವರ್ನ ಮೊದಲ ಚೆಂಡಿನಲ್ಲೇ ಬೌಂಡ್ರಿಗೆ ಅವಕಾಶವನ್ನು ಪ್ರಶಾಂತ ಮಾಡಿಕೊಟ್ರು. 4 ಕೋಟಿಗಳ ಮುಖಾಂತರವಾಗಿ ತಂಡ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. ಪ್ರಶಾಂತ ಮತ್ತೆರಡನೇ ಬಾರಿ ಕೊನೆ ಹಂತದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನ. ಕಿನ್ನೆಯ ಕ್ಷೇತ್ರಕ್ಷಕ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. 3 ದಿನಗಳ ಕಾಲದ ಕ್ರೀಡಾಕೂಟ 2ನೇ ದಿನದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಕ್ಷೇತ್ರಕ್ಷಣೆ ಸಾಗ್ತಾ ಇದೆ ಕವರ್ಸಿ ಭಾಗದಲ್ಲಿ. ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಮುಂದಿನ ಪಂದ್ಯ ಪದಾರ್ಧದ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಮತ್ತು ರಾಧ್ಯ ಜಾನ್ಸನ್ ಕುಂದಾಪುರ. 2 ತಂಡಗಳ ನಾಯಕರು ಸಮವಸ್ತ್ರ ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. 2 ತಂಡಗಳ ನಾಯಕರು
ಸಮವಸ್ತ್ರ ಪಡ್ಕೊಳ್ಬೇಕು, ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ. ದಿನದ 4ನೇ ಪಂದ್ಯ ರೂಪದಲ್ಲಿ ಸಾಗ್ತಾ ಇರತಕ್ಕಂಥ ಪಂದ್ಯಗಳು. ಆ ಬಳಿಕ ಶೆಟ್ಟಿ ಅಂಪೈರ್ ತಂಡ ಫ್ರೆಂಡ್ಸ್ ಮನ್ನಾಡಿಯನ್ನಾದರು ಸರ್ ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಮತ್ತೆ 21 ಅಂತಿಮ ಹಂತದ ದಾಂಡು ಬಿಟ್ಟು ಬ್ಯಾಡ್ ಮೇಲೆ ಬರ್ತಾ ಇದೆ. ಬೂಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಈ ಹಂತದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಮತ್ತೆ ಕವರ್ ಪಾಯಿಂಟ್ ಭಾಗದಲ್ಲಿ ತಳ್ಳುವಂತಹ ಪ್ರಯತ್ನ, ಕ್ಷೇತ್ರ ರಕ್ಷಣೆ ಅಂತಿಮ ಹಂತದಲ್ಲಿ ಒಳ್ಳೆ ಸ್ವಲ್ಪ ಮಟ್ಟಿನ ಎಡವಟ್ಟನ್ನು ದಾಖಲಿಸಿದ್ರು ಕೂಡ 2 ಓಟುಗಳ ಸೇರ್ಪಡೆ ಮುಖಾಂತರವಾಗಿ 2ನೇ ಓವರ್ ಮುಕ್ತಾಯದ ಬಳಿಕ ತಡ ಮತ್ತು 23 ಒಂದು ಹೆದ್ದರಿ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ 23 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಹೊಸ ಪ್ರಯೋಗವನ್ನು ಈ ಪಂದ್ಯಾಕೂಟದ ಮುಖಾಂತರವಾಗಿ ಅಳವಡಿಸುವಂತಹ ಪ್ರಯತ್ನ. ಈ ಮಾದರಿ ಪಂದ್ಯಾಕೂಟದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡಂತ ಈ ಪರಿಸರದ ಬಹಳಷ್ಟು ನಾವು ಕಂಡಾಗ ವರ್ಷದಿಂದ ವರ್ಷಕ್ಕೆ ಈ ಒಂದು ಪರಿಸರದಲ್ಲಿ ಈ ಮಾದರಿಯ ಪಂದ್ಯಾಕೂಟಗಳ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ಳಬಲ್ಲಂತಹ ದೃಷ್ಟಿಕೋನದಡಿಯಲ್ಲಿ ಈ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕ್ರೀಡಾಕೂಟದಲ್ಲಿ ಹೊಸತನವನ್ನು ಮೈಗೂಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವನ್ಸ್ ಜಂಟಿಯಾಗಿ ಒಂದು ಅತ್ಯುತ್ತಮ ರೀತಿಯ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟದ 3ನೇ ಓವರ್ ಒಂದೆರಡು ಪವರ್ ಸರ್ಜ್ ರೂಪದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರೆ 6ನೇ ಓವರ್ ಪವರ್ ಬ್ಲಾಸ್ಟ್ ರೂಪದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವಂತಹ ಹಂತವನ್ನು ಕಾಣುತ್ತೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 2 ಅಂಶ, ಒಂದೆರಡು ದಂಡುಗಾರರಿಗೆ ಮತ್ತೆ ಎಸೆತಗಾರರಿಗೆ ಸತ್ವ ಪರೀಕ್ಷೆ ಕೂಡ ಒಂದು ಹಂತದಲ್ಲಿ. ಯಾಕಂತಂದ್ರೆ ಪವರ್ ಸರ್ಜ್ ಹಂತದಲ್ಲಿ ಅವರು ಹೆಚ್ಚುವರಿ ಆಟಗಾರ ಅಂಕದ ಒಳಭಾಗಕ್ಕೆ ಪ್ರವೇಶವನ್ನು ಕಂಡ್ರೆ ಆ ಪರಿಸ್ಥಿತಿಯಲ್ಲಿ ದಾಂಡುಗಾರ ದಾಖಲಿಸಬಲ್ಲಂತ ಪ್ರತಿಯೊಂದು ಬೌಂಡ್ರಿಗಳು ಕೂಡ 6 ಓಟಗಳ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತೆ. ಆದ್ರೆ ಪವರ್ ಬ್ಲಾಸ್ಟ್ ಸಂದರ್ಭದಲ್ಲಿ ಓರ್ವ ಕ್ಷೇತ್ರರಕ್ಷಕ ಅಂಗಣದಿಂದ ಹೊರಭಾಗಕ್ಕೆ ಸಾಗಬೇಕಾಗುತ್ತೆ. ಅಲ್ಲಿ ದಾಖಲಿಸಬಲ್ಲಂತ ಪ್ರತಿ ಬೌಂಡ್ರಿಗಳು 4 ಓಟವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತೆ. 3ನೇ ಓವರ್ ಹಂತದಲ್ಲಿ ಒಂದು ಪವರ್ ಸರ್ಜ್ ಹಂತದಲ್ಲಿ ಪ್ರಶಾಂತ ಪಳ್ಳೆ ದಾಸಹಳ್ಳಿ ಪರಿಸರದ ಆಟಗಾರ ಇವಾಗ 3ನೇ ಓವರ್ನ ಮೊದಲ ಚೆಂಡಿಗಾಗಿ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಅಡ್ಡ ಹೊಡೆತ ತನ್ಮೂಲಕ ಚೆಂಡು ಸಿಬಾರಿಗೆ ಹೊರಭಾಗ ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ ಈ ಮಾದರಿಯ ಪಂದ್ಯಾಕೂಟಗಳಿಗೆ ಮೇಲ್ನೋಟದ ಪರಿಸ್ಥಿತಿಯಲ್ಲಿ 6 ಓಟ ಬಂದ್ರೆ ಅದು ತದ್ವಿರುದ್ಧವಾಗ್ತಾ ಇದ್ರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ನಿಯಮ ಅಳವಡಿಕೆ ಆಗ್ತಾ ಇರೋದ್ರಿಂದ ಈ ಒಂದು ಹಂತ ಬೌಂಡ್ರಿ ದಾಖಲಿಸಬಲ್ಲಂತ ಹೊಡೆತಗಳು 6 ಓಟಗಳ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತೆ. ಮತ್ತೆ ಲೋವರ್ ಫುಲ್ ಟಾಸ್ ಆಗಿತ್ತು. ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ಟು ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಮೂರನೇ ಓವರ್ ಚಾಲ್ತಿಯಲ್ಲಿ ತಡ ಮೊತ್ತ ಕೂಡ 30. ಅಂತಿಮ ಹಂತದಲ್ಲಿ ಸೋಮರ್ ಚೆಂಡು ಅಡ್ಡ ಹೊಡೆತವನ್ನು ದಾಖಲಿಸದ ಪ್ರಯತ್ನದ ನಡುವೆ ಪವರ್ ಸರ್ಜ್ ಹಂತದಲ್ಲಿ ಹೊದರೆ ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ ರೂಪದಲ್ಲಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಸ್ವಾಮಿ ಬಾಲಾಡಿ ಆರ್ನಾ ಕಾರ್ಕಡ ಹೊಸ ಆಟಗಾರ, ಕಿರಣ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ.
ಮತ್ತೆ 6 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ಓಟಗಳು ಬರ್ತಾ ಇದೆ ಪರಿಸ್ಥಿತಿಯಲ್ಲಿ. ಮೊದಲ ಚೆಂಡಿನಲ್ಲಿ 6 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ಪಿಳ್ಳೆ ಇವಾಗ ಮತ್ತೆ 6 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ 5ನೇ ಬಾರಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮುಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 37-37. ಅಂತಿಮ ಒಂದು ಚೆಂಡು 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಬಹಳಷ್ಟು ಒಂದು ಉತ್ತಮ ರೀತಿ ಒಂದು ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. 3ನೇ ಓವರ್ ಚಾಲ್ತಿಲ್ಲ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ನೆಟ್ಟ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟ. ಮತ್ತೆ 6 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ದುಬಾರಿ ಓವರ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಿಳ್ಳೆ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ತಂಡ ಬರುವ ಪ್ರಮುಖ ಆಟಗಾರರಾದ್ರೂ ಕೂಡ ಈ ರೀತಿಯ ಪರಿಸ್ಥಿತಿಯಲ್ಲಿ 20 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಅಂಶ ಮುಂದಿನ ಹಂತದಲ್ಲಿ ರನ್ ಚೇಸಿಂಗ್ ಮಾಡುವಂತಹ ಪ್ರಯತ್ನದಲ್ಲಿ ಖಂಡಿತಕ್ಕೂ ಕೂಡ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ನ ಆಟಗಾರರಿಗೆ ಸಮಸ್ಯೆ ಆಗಬಲ್ಲಂತ ಸಾಧ್ಯತೆ ಅಂಶ ಕೂಡ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 18 ಚೆಂಡುಗಳ ಮುಕ್ತಾಯದ ಬಳಿಕ 43 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 43-42. ಇನ್ನು ಕೂಡ 30 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಹಂತದಲ್ಲಿ. ಈ ಪರಿಸ್ಥಿತಿಯಲ್ಲಿ ಹೊಸ ಎಸೆತಗಾರರ ಹಂತವನ್ನು ಕಾಣಬಲ್ಲಂತ ಮತ್ತೊರು ಅನುಭವಿ ಆಟಗಾರ ಸಂದೀಪ ಕೆನ್ಯಾ. ಅಲ್ಲಿ ನೋಡಿ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಮತ್ತು ರಾಧ್ಯ ಜಾನ್ಸನ್ ಸಮವಸ್ತ್ರ ಪಡ್ಕೊಳ್ಳಿ. ನಾಲ್ಕನೇ ಓವರ್ನ ಚಾಲ್ತಿ. ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ನೇರ ಗುರಿ ದಾಖಲಾತಿ ಕಾಣ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 44ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. 2 ಪ್ರಮುಖ ಹುದ್ದೆಗಳ ಆಘಾತದ ನಡುವೆ 2 ತಂಡಗಳು ಬಹಳಷ್ಟು ಹೋರಾಟವನ್ನೇ ಮುಂದಿಟ್ಟುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ. ಬ್ಯಾಕ್ ಟು ಬೌಲರ್ಸ್ ಆಟ. ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಂಡುಕೊಂಡ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಗತಿ ಪರಿವರ್ತನಾ ಚೆಂಡು. ಮತ್ತೆ ಫುಲ್ ಶಾಟ್ ಮಾದರ ಹೊಡೆತವನ್ನು ದಾಖಲಿಸಿದ್ರು. ಚೊರಕಿನ ಓಟವನ್ನು ದಾಖಲಿಸಿಕೊಂಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 46 ಓಟಗಳು. ಕ್ಷಮಿಸಿ 45. 45 ಫಾಲೋಸ್ ಆಫ್ 2. ಬಹಳಷ್ಟು ಮೊತ್ತ ಮರೆತು ಒಂದು ಮೊತ್ತವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ 46. ತನ್ನನ್ನೇ ಉಳಿಸಿಕೊಳ್ಳುವ ಮಟ್ಟಿಗಾಗಿ ಬೀಜಾಡಿ ಕ್ರೀಡಾಂಗಣದಲ್ಲಿ ಕಿರಣ್ ಮಟ್ಟು ಒಂದು ಡೈವಿಂಗ್ ಮಾಡಿದ್ರು. 1 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ಪ್ರತಿ ಚೆಂಡಿಗೆ 1 ಓಟಗಳನ್ನು ಶೇಕಡ ರೊಟೇಟ್ ಮಾಡ್ತಾ ಇರ್ತಕ್ಕಂಥ ತಂಡ. ತಡ ಮೊತ್ತ ಕೂಡ 47. ಅಂತಿಮ ಒಂದೇ ಸತ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು. ಮತ್ತೆ 8 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಈವರೆಗೆ ಕಂಡಂತ ಒಂದು ಅತ್ಯುತ್ತಮ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓವರ್ ಮುಕ್ತಾಯದ ಬಳಿಕ ತನ್ನ ಮೊತ್ತ ಕೂಡ 48 ಓಟಗಳು.
ಅಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ನಾಯಕರು ಸಮವಸ್ತ್ರ ಪಡ್ಕೊಂಡಿದ್ದಾರೆ. ರಾಧ್ಯ ಜಾನ್ಸನ್ ಕ್ಯಾಪ್ಟನ್ ಬನ್ನಿ ಸರ್, ಸಮವಸ್ತ್ರ ಪಡ್ಕೊಳ್ಳಿ. ಅರ್ಧಾಂಶ ಓವರ್ಗಳ ಮುಕ್ತಾಯದ ಬಳಿಕ 4 ಓವರ್ಗಳ ಮುಕ್ತಾಯದ ಬಳಿಕ 48 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇನ್ನು ಕೂಡ 24 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ ಪರಿಸ್ಥಿತಿಯಲ್ಲಿ. ಮೊಟ್ಟ ಮೊದಲ ಬಾರಿಗೆ ಬಹಳಷ್ಟು ಸಮಯಗಳ ಬಳಿಕ ಒಂದು ಪರಿಪೂರ್ಣ 8 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸ್ನ ಕ್ರೀಡಾಕೂಟವಾಗಿ ಸಾಗಬಲ್ಲಂತ ಒಂದು ಕ್ರೀಡಾಕೂಟ ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 5ನೇ ಚಾಲ್ತನೆ ಮತ್ತೆ ಬೊಮ್ಮಾಲಿ ಸುರೇಶ ಪಿಣ್ಯ ಪರಿಸರ ಮತ್ತೊಂದು ಆಟಗಾರ ಇವಾಗ 5ನೇ ಓವರ್ನ ಚಾಲ್ತಿಯಲ್ಲಿ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ, ಕೇವಲ 1 ಓವರ್ಗಳಿಗೆ ಅವಕಾಶ ಮಾಡಿಕೊಟ್ರು. ನೆಗೆತದ ಚೆಂಡು, 1 ಓಟಗಳ ಸೇರ್ಪಡೆ, ತಡಬತ್ತ 49. ನೆಟ್ಟ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ದಾರೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 50 ಅರ್ಧ ಶತಕ 50. ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮತ್ತೊಂದು ತಂಡ ರಾಧ್ಯ ಜಾನ್ಸನ್ ನಾಯಕ ಅನಿಲ್ ಕಾರ್ಯರ್ ಈಗಾಗಲೇ ಆಗಮಿಸಿದ ಅವರಿಗೆ ಆತ್ಮೀಯ ಸ್ವಾಗತ ಬಯಸಿಕೊಂಡು ಪಂದ್ಯಾಟದ ಒಂದು ಜೆರ್ಸಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದಾವೆ. ಅಡ್ಡ ಹೊಡೆತವನ್ನು ಸೂಪ್ ಶಾಟ್ ಮಾದರಿ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಕಿರಣ ಮಟ್ಟು ಮತ್ತೆ 1 ಓಟಗಳ ಅಂಕಿಅಂಶ ಪಡೆಯನ್ನು ಕಾಣ್ತಾ ಇದೆ. ತಡ ಮೊತ್ತ ಕೂಡ 51ಕ್ಕೆ ತಲುಪ್ತಾ ಇದೆ. ಒಂದು ನಿರ್ದಿಷ್ಟ ಮೊತ್ತವನ್ನು ತಲುಪುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 5ನೇ ಓವರ್ನ ಚಾಲ್ತಿಯಲ್ಲಿ. ತಡ ಮೊತ್ತ ಕೂಡ 51. ಸುರಕ್ಷಿತ ಹೊಡೆತ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ ಕೂಡ 52ಕ್ಕೆ ತಲುಪ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಮತ್ತೆ ಕ್ಷೇತ್ರ ರಕ್ಷಣೆ ಅತ್ಯುತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸಿದ್ದಾರೆ. 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 54ಕ್ಕೆ ತಲುಪ್ತಾ ಇದೆ. ಅಂತಿಮ ಒಂದು ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲ 3 ಓವರ್ಗಳಲ್ಲಿ ಅತ್ಯುತ್ತಮ ರೀತಿಯ ಒಂದು ಓಟವನ್ನು ಕಂಡಂತಹ ತಂಡ 4 ಮತ್ತು 5ನೇ ಓವರ್ನಲ್ಲಿ ಸ್ವಲ್ಪ ರನ್ ನಿಯಂತ್ರಣಕಾರಿ ಹಂತವನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 4ನೇ ಓವರ್ನಲ್ಲಿ ಕೆನ್ಯಾ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಬೊಮ್ಮಾಲಿ 5ನೇ ಓವರ್ನಲ್ಲಿ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಮುಖಾಂತರವಾಗಿ ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ ತನ್ನ 2 ಪ್ರಮುಖ ಹುದ್ದೆಗಳ ಆಘಾತದ 55 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಪ್ರತಿ ಓವರಿಗೆ 11ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 18 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಈ ಹಂತ 6ನೇ ಓವರ್ನ ಪರಿಸ್ಥಿತಿ ಪವರ್ ಬ್ಲಾಸ್ಟ್ ಅನ್ನು ಕಾಣಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ಅವರು ಕ್ಷೇತ್ರರಕ್ಷೆ ಅಂಗಡಿಯಿಂದ ಹೊರಭಾಗಕ್ಕೆ ಚಲಿಸಬೇಕಾಗಿದೆ. ಮಿಡ್ ಆಫ್ ಮತ್ತು ಮಿಡ್ ಆನ್ ವಿಭಾಗದ ಕ್ಷೇತ್ರರಕ್ಷಕ ವೃತ್ತ ಪರಿಧಿ ರೇಖೆಯ ಒಂದು
ಒಳಭಾಗದಲ್ಲಿ ಕ್ಷೇತ್ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಆ ಒಂದು ನೆಲೆಯಲ್ಲಿ ಒಂದು ಹೊಸ ತರವನ್ನು ಮೈಗೂಡಿಸಿಕೊಳ್ಳುವಂತಹ ಪ್ರಯತ್ನದ ಪಂದ್ಯಾಕೂಟ. ಈ ಪರಿಸ್ಥಿತಿಯಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸುವಂತಹ ಎತ್ತದ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಅತ್ಯುತ್ತಮ ಕ್ರೀಡಾಕೂಟ. ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣೆ ಮಾತ್ರ ಕೇವಲ ಒಂಟೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ತಡ ಮೊತ್ತ ಕೂಡ 56ಕ್ಕೆ ತಲುಪ್ತಾ ಇದೆ. ಚಾಲ್ತಿ 6ನೇ ಓವರ್ನಲ್ಲಿ ಒಂದು ಅತ್ಯುತ್ತಮ ಹೆಸರುಗಾರಿಕೆಯನ್ನು ಸಂಘಟಿಸ್ತಾ ಇರ್ತಕ್ಕಂಥ ಅನುಭವಿ ಆಟಗಾರ ಸಂದೀಪ ಕಿನ್ಯ. ಬೆಂಗಳೂರು ನ್ಯಾಶ್ ಪರವಾಗಿ ಆಟವನ್ನು ಆಡಬಲ್ಲಂತಹ ಆಟಗಾರ. ಇಲ್ಲಿ ಮಾದರಿ ಪಂದ್ಯಾಟವನ್ನು ಆಡ್ತಾರೆ. ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣ ಬಮಾಲಿ ನೇರ ಗುರಿ ದಾಖಲಿಸುವ ಹಂತ ಯಶಸ್ಸನ್ನು ಕಳ್ಕೊಂಡ್ರು. ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 3ನೇ ವಿಕೆಟ್ ರೂಪದಲ್ಲಿ ಹೋದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಸ್ವಾಮಿ ಬಾಲಾಡಿ ಆರ್ನ ಕರ್ಕಾಡ. ಹೊಸ ಆಟಗಾರ ರಿತೇಶ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಪಂದ್ಯಾಟವನ್ನು ನಡೆಸ್ತಾ ಇದ್ರು ಕೂಡ ಈ ಒಂದು ಎರಡು ಸಂಘಟನೆಗಳ ಹೋರಾಟದ ಅಗ್ರ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಪ್ರವರ್ತಕ ಗಣೇಶ್ ಬೀಜಾಡಿ ಒಂದು ಅತ್ಯುತ್ತಮ ಹೋರಾಟದ ಕ್ರೀಡಾಕೂಟ. 2ನೇ ದಿನದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಯಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ಕಿರಣ್ ಮಟ್ಟೊಂದು ಸುಂದರತೆ ಬೌಂಡ್ರಿಯನ್ನು ದಾಖಲಿಸಿದ್ರು. 4 ಕೋಟಿಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 60 ಫಾರ್ ಲಾಸ್ ಆಫ್ 3. ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ. ಮತ್ತೆ ವಿಶಿಷ್ಟತೆ ಆಟ ತಡಮಾನಿ ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಬಹಳಷ್ಟು ಜಾಣ್ಮೆ ಆಟವನ್ನು ಆಡ್ತಾ ಇರ್ತಕ್ಕಂಥ ಕಿರಣ್ ಮತ್ತೆ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. 4 ಕೋಟಿಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 64ಕ್ಕೆ ತಲುಪ್ತಾ ಇದೆ. 64. ಅಂತಿಮ ಹಂತದ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ 6ನೇ ಓವರ್ನಲ್ಲಿ. ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನ. ಮುಂದೋಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 65ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಎಸೆತ. ಪಂದ್ಯಾಕೂಟದ ಸಮಾರೋಪ ಸಮಾರಂಭ ನಾಳೆ ರಾತ್ರಿ ಪರಿಸ್ಥಿತಿಯಲ್ಲಿ 7 ಗಂಟೆಗೆ ಸರಿಯಾಗಿ ವರ್ಣರಂಜಿತವಾಗಿರ್ತಕ್ಕಂಥ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಪುಣೆ ಗೇಟ್ ಹೋಟೆಲ್ನ ಮಾಲಕರಾಗಿರ್ತಕ್ಕಂಥ ಕಾರ್ತಿಕ್ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಮಂದಿ ಅತಿಥಿ ಅಭ್ಯಾಗತರೆಲ್ಲ ಉಪಸ್ಥಿತಿಯನ್ನು ಕಾಣ್ತಾ ಇರ್ತಕ್ಕಂಥ ಒಂದು ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಾಳೆ ರಾತ್ರಿ ಪರಿಸ್ಥಿತಿಯಲ್ಲಿ ಜರುಗಲಿಕ್ಕಿದೆ. 3 ದಿನಗಳ ಕಾಲದ ಹೋರಾಟದ ಕ್ರೀಡಾಕೂಟ ನಾಳೆ ಬೆಳಗ್ಗಿನ ಅವಧಿಯಿಂದಲೇ ಬಹಳಷ್ಟು ಪ್ರಾಮುಖ್ಯ ಪಂದ್ಯಗಳು, ಕ್ವಾರ್ಟರ್ ಫೈನಲ್ ಪಂದ್ಯಗಳು, ಸೆಮಿಫೈನಲ್ ಹೋರಾಟಗಳು, ಫೈನಲ್ ಪಂದ್ಯ ಜೊತೆಗೆ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ. 3 ದಿನಗಳ ಕಾಲದ ಹೋರಾಟದ ಕ್ರೀಡಾಕೂಟ ನಾಳೆ ರಾತ್ರಿ ಪರಿಸ್ಥಿತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ. ಟೆನ್ನಿಸ್ ಬಾಲ್ ಕ್ರಿಕೆಟ್ ರಣಾಂಗಣದಲ್ಲಿ ಹೊಸ ಇತಿಹಾಸವನ್ನು ಬರೆಯುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇರತಕ್ಕಂತ 2 ಸಂಸ್ಥೆಗಳು. ಮತ್ತೆ ಪ್ರಶಾಂತ
ಬಹಳ ಶುದ್ಧ ಬರ್ತಾವ ಹಾಡತ ಕ್ಯಾಚ್ ಪಡ್ಕೊಂಡ್ರು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಒಂದು ಬಹಳಷ್ಟು ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡ್ರು ಸೀಮಾರೇಖೆ ಅಂಚಿನಲ್ಲಿ ಸಿಕ್ಸರ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದ್ರು. ಆದ್ರೂ ಕೂಡ ಒಂದು ಕಾನ್ಫಿಡೆನ್ಸ್ ಯುಕ್ತವಾಗಿರ್ತಕ್ಕಂಥ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಪ್ರಜ್ವಲ್ ಒಂದು ಅತ್ಯುತ್ತಮ ರೀತಿಯ ಕ್ಯಾಚ್ ಪಡ್ಕೊಂಡಿದ್ದಾರೆ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ 4ನೇ ಆಘಾತವನ್ನು ಕಾಣ್ತಾ ಇರತಕ್ಕಂಥ ತಂಡ ಹೊಸ ಆಟಗಾರ ಈಶ್ವರ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಶಾರ್ಟ್ ಆಗಿತ್ತು. ಮತ್ತೆ ಒಂಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 66 ಓಟಗಳು. ನೆಟ್ಟ ನೇರ ಹೊಡೆತ ಮೂಲಕ ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವಂತಹ ಪ್ರಯತ್ನ ಯಶಸ್ಸನ್ನು ಕಲ್ಕೊಂಡ್ರು ಕೂಡ ಕೇವಲ 20 ಓಟಗಳಿಗೆ ಅವಕಾಶ ಮಾಡಿದ್ರು. ಅತ್ಯುತ್ತಮ ಮಟ್ಟದ ಕ್ಷೇತ್ರಕ್ಷಣ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 67ಕ್ಕೆ ತಲುಪ್ತಾ ಇದೆ. 67. ಅಂತಿಮ 3 ಚೆಂಡುಗಳಿಗೆ ಪವರ್ನಲ್ಲಿ ಬಾಕಿಳಿತಾ ಇದೆ. ಅಕ್ಷ ಕವರ್ಸಿ ಭಾಗದಲ್ಲಿ ಮಾತ್ರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 68. 2 ಎಸೆತ ಇನ್ನು ಕೂಡ 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಡ್ಡ ಹೊಡೆತವನ್ನು ದಾಖಲಿಸುವ ಪ್ರಯತ್ನದ ನಡುವೆ ಮಾತ್ರ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ತಡ ಮೊತ್ತ 72ಕ್ಕೆ ತಲುಪ್ತಾ ಇದೆ. 72. 7ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಈ ಮುಖಾಂತರವಾಗಿ ಒಂದು ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ. ಬಹಳಷ್ಟು ಮಂದಿ ಉತ್ತಮ ರೀತಿಯ ಆಟಗಾರರು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಎದುರಾಳಿ ತಂಡದ ಆಟಗಾರರಿಗೆ ಬಹಳಷ್ಟು ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಮತ್ತೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ ಕೊನೆಯ 4 ನಿಮಿಷಗಳ ಆಟ ಬಾಕಿ ಉಳಿತಾ ಇದೆ. ಗಮನದಲ್ಲಿಟ್ಕೊಳ್ಳಿ. ತಡ ಮೊತ್ತ 76. 76. ಅಂತಿಮ ಹಂತದ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ನೋಡಿ, ನಿಗದಿತ ಟೈಮ್ ರೇಟ್ಗಿಂತ ಹೆಚ್ಚುವರಿ ಸಮಯ ಪಡ್ಕೊಂಡ್ರೆ ಓರ್ವ ಕ್ಷೇತ್ರಕ್ಷಕ ಅಂಕಣದಿಂದ ಹೊರಭಾಗಕ್ಕೆ ಸಾಗಬೇಕಾಗುತ್ತೆ. ಅದು ಗಮನದಲ್ಲಿಟ್ಕೊಳ್ಳಿ. ಅದು ಪ್ರತಿ ತಂಡಗಳಿಗೆ ಅನ್ವಯವಾಗುತ್ತೆ, ಪ್ರತಿ ಪಂದ್ಯಗಳಿಗೂ ಕೂಡ. ಪಂದ್ಯಾಟ ಸಮಬಲ ಅಥವಾ ಟೈ ಆದ್ರೆ ಬೌಲ್ಔಟ್ ವಿಜಯ ತಂಡವನ್ನು ಘೋಷಿಸಿ 4 ಮಂದಿ ಬೌಲರ್ಸ್ಗಳು ಚೆಂಡನ್ನು ಎಸೆಯಬೇಕಾಗುತ್ತೆ. ಅದು ಪ್ರತಿ ಸಂದರ್ಭದಲ್ಲೂ ಕೂಡ ಲೀಗ್ ಹಂತ ಇರ್ಬೋದು, ನಾಕೌಟ್ ಇರ್ಬೋದು, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬೌಲ್ಔಟ್ ವಿಜಯ ತಂಡವನ್ನು ಘೋಷಿಸುತ್ತೆ. ಅಂತಿಮ ಹಂತದ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಪಿಳ್ಳೆ ಮತ್ತೆ ಸ್ಕರ್ಗೆ ಆಗ್ತಾನೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ 5 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಇನ್ನು ಹಿಂದಿನ ಓವರ್ ನಲ್ಲಿ ಪಿಳ್ಳೆ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಒಂದು ಪವರ್ ಸರ್ಜ್ ಹಂತದಲ್ಲಿ. ಇವಾಗ ಕೊನೆಯ ಹಂತದ ಎಸೆತಗಾರಿಕೆ ಭಾಗದಲ್ಲಿ ಅಡ್ಡ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 70.
7 ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 3ನೇ ಚೆಂಡು ಕೂಡ ಡಾಟ್ ಬಾಲ್ ರೂಪದ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಅಂತಿಮ 3 ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಹಂತದ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಈ ಪರಿಸ್ಥಿತಿಯಲ್ಲಿ. ಶಾಟ್ ಆಗಿತ್ತು, ಬಹಳಷ್ಟು ಉತ್ತಮವಾದ ಹೊಡೆತ. ಅಕ್ಷರ ಕವರ್ಸ್ ವಿಭಾಗದಲ್ಲಿ ಮತ್ತೊಂದು ಬೌಂಡ್ರಿ ದಾಖಲಾತ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 81. 10ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ. ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟ. ಬೌಂಡ್ರಿ ಅಡ್ಡಾಯಿಸಿದ್ದಾರೆ ಅಂತಿಮ ಹಂತದಲ್ಲಿ. 1 ಓಟ, 2ನೇ ಓಟವನ್ನು ದಾಖಲಿಸುವ ಪ್ರಯತ್ನ ಯಶಸ್ಸನ್ನು ಕಳ್ಕೊಂಡ್ರು. ತಡ ಮೊತ್ತ ಕೂಡ 83ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಒಂದು ಸತ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮುಕ್ತಾಯದ 8 ಓವರ್ಗಳ ಬಳಿಕ 84 ಓಟಗಳನ್ನು ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಳದ ತಂಡ ಅತ್ಯುತ್ತಮ ಹೋರಾಟದ ಮೊತ್ತವನ್ನು ದಾಖಲಿಸಿದ್ರು. 84 ಓಟವನ್ನು ದಾಖಲಿಸಿದ್ರು. ಇಲ್ಲಿ ಮೊದಲ ಪಂದ್ಯವನ್ನು ಜಯಿಸಬೇಕಾದ್ರೆ 85ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಇಲ್ಲಿ ಅದೇನೇನು ಮಾಡ್ತಾರಂತ ನೋಡಬೇಕಾಗಿದೆ. ಪರಿಸ್ಥಿತಿಯಲ್ಲಿ ವೀಕ್ಷಕರಲ್ಲೂ ಕೂಡ ಮತ್ತೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮುಂದಿನ ಹಂತಕ್ಕಾಗಿ ಫಸಲ್ ಹೊಂದಾಳ ಅಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ರಾಧ್ಯ ಜಾನ್ಸನ್ ಕುಂದಾಪುರ ಮತ್ತು ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಧನ್ಯವಾದಗಳು ಪ್ರಶಾಂತ್ ಅಂಬಲ್ಪಾಡಿ. ಅವಿಘ್ನ ಶ್ರೇಷ್ಠ ಟ್ರೋಫಿಯ 2ನೇ ದಿನದ ಪಂದ್ಯಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಮತ್ತು ರಾಜ್ಯ ಜಾನ್ಸನ್ ಟಾಸ್ ಪ್ರಕ್ರಿಯೆಗೆ ಬರಬೇಕನ್ನುವಂತ ಕರೆ ನೀಡ್ತಾ ಇದ್ದೇವೆ. 2 ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಅನ್ನುವಂತ ಸೂಚನೆಯನ್ನು ನೀಡಿಕೊಂಡು ಬಹಳಷ್ಟು ವ್ಯವಸ್ಥಿತವಾಗಿ ಆಯೋಜನೆಯನ್ನು ಕಾಣ್ತಾ ಇರುವಂತಹ ಈ ಬಾರಿಯ ಈ 40 ಗೆಳೆಗಳ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ ಅವಿಘ್ನ ಶ್ರೇಷ್ಠ ಟ್ರೋಫಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿನ್ನ ದಿನ ಆರಂಭವನ್ನು ಕಂಡಿತ್ತು, ಇವತ್ತು ಮುಂದುವರಿಕೆಯನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ ಮೊದಲ ಹಂತದ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿರ್ತಕ್ಕಂಥ ತಂಡ ಸ್ವಾಮಿ ಬಲ್ಲಾಡಿ ಆರ್ನ ಕಾರ್ಕಳದ ತಂಡ. ಎಂಬತ್ತೈದರ ಒಂದು ಟಾರ್ಗೆಟ್ ಅನ್ನು ಎದುರಾಳಿ ತಂಡಕ್ಕೆ ನೀಡುತ್ತಾ ಇದೆ. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿ ಅದ್ಯಾವ ರೀತಿಯಾಗಿ ಚೇಸಿಂಗ್ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ ನೋಡಬೇಕಾಗಿರುವಂತಹ ವಿಚಾರ ಕೂಡ. 48 ಎಸೆತ 85ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರುವಂತಹ ವಿಚಾರ. ಇಲ್ಲಿ ಚೇಸಿಂಗ್ ಸಮೀಕರಣ ಆರಂಭವನ್ನು ಕಾಣುತ್ತೆ. 10 ದಿನದ ಒಳಭಾಗದಲ್ಲಿ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಬಹಳಷ್ಟೊಂದು ಉತ್ತಮ ರೀತಿಯಾಗಿ ವ್ಯವಸ್ಥಿತವಾಗಿ ಆಯೋಜಿಸಿರ್ತಕ್ಕಂಥ ಗೆಳೆಯರ ಬಳಗ ಬಿಚಾಡಿ ಮತ್ತು ಅಲೋಕ್ ಈವೆಂಟ್ಸ್ ಅಂಡ್ ಕಾನ್ಸೆಪ್ಟ್ಸ್ ತಂಡ
ಬಹಳ ಉತ್ತಮ ರೀತಿಯ ಹೋರಾಟವನ್ನು ಮಾಡಿದ್ದಾರೆ. ಪ್ರತಿಯೊಂದು ಹಂತದ ಆಕರ್ಷಣದಾಯಕವಾಗಿರುವಂತಹ ವಿಚಾರವಾಗಿರಲಿ, ಕೆಲವೊಂದು ರೀತಿಯ ಹೊಸತನಗಳನ್ನು ತರಬೇಕನ್ನುವಂತ ಒಂದು ಸಂದರ್ಭದ ನಡುವೆ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾರ್ಯವನ್ನು ಕೂಡ ಅಲೋಕ್ ಈವೆಂಟ್ಸ್ ಮತ್ತು ಕಾನ್ಸೆಪ್ಟ್ ಮಾಡಿದೆ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಡಿಜೆ ಸೌಂಡ್ಸ್ ಅನ್ನು ಅಳವಡಿಸಿಕೊಂಡು ಲೈಟಿಂಗ್ ಸಿಸ್ಟಮ್ ಗಳನ್ನ ಬಹಳಷ್ಟೊಂದು ಆಕರ್ಷಕದಾಯಕವಾಗಿ ಒಂದು ಪಂದ್ಯಾಕೂಟದಲ್ಲಿ ಅಳವಡಿಸುವಂತಹ ಒಂದು ವಿಚಾರ. ಈ ಬೀಚಾಡಿ ಪರಿಸರದಲ್ಲಿ ಒಂದು ಪಂದ್ಯಾಕೂಟ ಆಯೋಜನೆ ಆಗ್ತಾ ಇದ್ರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಷ್ಟು ಅನುಭವವನ್ನು ಪಂದ್ಯಾಕೂಟವನ್ನು ವೀಕ್ಷಿಸುವಂತ ಪ್ರೇಕ್ಷಕರಿಗೆ ನೀಡುವಂತ ಒಂದು ಪ್ರಯತ್ನವನ್ನು ಕೂಡ ಈ 10 ದಿನದ ಹೊರಭಾಗದಲ್ಲಿ ಮಾಡುವಂತ ಒಂದು ಹಂತಕ್ಕೆ ಯಶಸ್ಸನ್ನು ಕಂಡಿರ್ತಕ್ಕಂಥ ಒಂದು ಸಂಸ್ಥೆ ಕೂಡ ಗೆಳೆಯರ ಬಳಗ ಬೀಚಾಡಿ ಮತ್ತು ಅಲೋಕ್ ಈವೆಂಟ್ಸ್ ಮತ್ತು ಕಾನ್ಸೆಪ್ಟ್ಸಿನ ತಂಡ. ಮೊದಲ ಓವರ್ಗಾಗಿ ರಾಹುಲ್ 85ರ ಚೇಸಿಂಗ್ ಆರಂಭವನ್ನು ಕಾಣ್ತಾ ಇದೆ. ಮಂಜೇಶ ಮತ್ತು ಪ್ರಕಾಶ ಆರಂಭಿಕ ಆಟಗಾರರು. ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ. ಗಣೇಶ ಕ್ಷೇತ್ರರಕ್ಷಣೆ ಮಾಡಿ ಬಹಳ ಉತ್ತಮ ರೀತಿಯ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಈ ರೀತಿಯ 40 ಮತ್ತು 30 ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ರೀತಿಯ ಒಂದು ಚುರುಕಿನ ಕ್ಷೇತ್ರರಕ್ಷಣೆ ಮಾಡಬಲ್ಲಂತ ಸಾಮರ್ಥ್ಯದ ಕ್ಷೇತ್ರರಕ್ಷಕ ಕೂಡ ಆ ನಿಟ್ಟಲ್ಲಿ ಮತ್ತೆ ರಾಹುಲ್. ಎರಡನೆಯ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಎಸೆತ. ವಿಕೆಟ್ ಬಾಲಿಂಗ್ ಅನ್ನು ಮಾಡುವಂತಹ ಪ್ರಯತ್ನಗಳು ಅಂತಿಮ ಹಂತ ನೆಗೆತವನ್ನು ಕಂಡಿತ್ತು. ಸ್ವಲ್ಪ ಮಟ್ಟಿಗೆ ಹೊಡೆತವನ್ನು ದಾಖಲಿಸುವಂತ ಒಂದು ವಿಚಾರದಲ್ಲಿ ದಾಂಡಿಗ ಯಶಸ್ಸನ್ನು ಕಾಣ್ತಾ ಇಲ್ಲ. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಬಹಳಷ್ಟೊಂದು ಹೊಸ ತಂಡವಾಗಿ ಯುವ ಆಟಗಾರರ ಜೊತೆಗೆ ಬೆಂಗಳೂರು ಪರಿಸರದ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟು ಇಲ್ಲಿ ಆಟವನ್ನು ಆಡ್ತಾ ಇದೆ. ಹೊರಭಾಗವನ್ನು ಕಾಣ್ತಾ ಇರುವಂತಹ ಚೆಂಡು ತನ್ಮೂಲಕವಾಗಿ ಔಟರ್ ಎಡ್ಜ್ ಆಗಿರುವಂತಹ ಈ ಸಂದರ್ಭ ಶಾರ್ಟ್ ಥರ್ಡ್ ಮಾಡುವಲ್ಲಿ ಮತ್ತೆ ಬೌಂಡರಿ ಬರ್ತಾ ಇದೆ. 4 ಓಟವನ್ನು ದಾಖಲಿಸ್ತಾ ಇರುವಂತಹ ಪ್ರಕಾಶ ಬಹಳ ಉತ್ತಮ ರೀತಿಯಾಗಿರುವಂತಹ ಒಂದು ಚೆಂಡಾದ್ರೂ ಕೂಡ ಒಂದು ಹಂತದಲ್ಲಿ ಔಟರ್ ಎಡ್ಜ್ ಆಗಿ ಬಂದಿರುವಂತಹ ಈ ಆಟ ಬೌಂಡರಿ 4 ಓಟಗಳ ಸೇರ್ಪಡೆ. 4ನೇ ಬಾರಿ ಮತ್ತೆ ರಾಹುಲ್ ನಟನೆಯರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ತನ್ಮೂಲಕವಾಗಿ ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇದೆ. ಅಫಾನ್ ಕ್ಷೇತ್ರರಕ್ಷಣೆ ಇಡುವಿಕೆಯನ್ನು ಮಾಡಿದ್ರು. ಮಿಡ್ ಆಫ್ ಅಲ್ಲಿ ಮತ್ತೆ ಬೌಂಡರಿಯ ಸೇರ್ಪಡೆ. 4 ಓಟಗಳು ಬರ್ತಾ ಇದೆ. ಅಗಲದಾಯಕವಾಗಿರುವಂತಹ ಅಂಕಣ ದಾಂಡಿಗರಿಗೆ ಯಶಸ್ಸನ್ನು ನೀಡಬಲ್ಲಂತ ಈ ಬೀಚಾಡಿ ಅಂಕಣ 6ನೇ ಬಾರಿಗೆ ಪಂದ್ಯಾಕೂಟವನ್ನು ಆಯೋಜಿಸುವಾಗ ಈ ರೀತಿಯ ಒಂದು ಹೊಸ ಅಂಕಣವನ್ನ ನಡೆಸಿಕೊಂಡು ಅತ್ಯುತ್ತಮ ರೀತಿಯಾಗಿ ಎಲ್ಲ ದಾಡು ಚೆಂಡಿನ ಸಮರವನ್ನು ಆಯೋಜಿಸ್ತಾ ಇದೆ. ಅವಿಘ್ನ ಸೃಷ್ಟಿ ಟ್ರೋಫಿಗಾಗಿ 5 ಬಾರಿ ಯಶಸ್ಸುದಾಯಕವಾಗಿ ಪಂದ್ಯಾಕೂಟವನ್ನು ಈ ಭಾಗದಲ್ಲಿ ಆಯೋಜಿಸಿರ್ತಕ್ಕಂಥ ಗೆಳೆಯರ ಬಳಗ ಬೀಚಾಡಿಯ ತಂಡ 6ನೇ ಬಾರಿ ಅಲೋಕ್ ಈವೆಂಟ್ಸಿನ ಜೊತೆಗೆ ಸೇರಿ ಅತ್ಯುತ್ತಮ ರೀತಿಯ ಒಂದು ಹಂತವನ್ನು ತೋರ್ಪಡಿಸ್ತಾ ಇರುವಂತಹ ಈ ಸಂದರ್ಭ. ಕೊನೆಯ ಚೆಂಡು ಒಂದು ಹಂತದಲ್ಲಿ ಬಹಳ ಉತ್ತಮ ರೀತಿಯ ಎಸೆತ ಲೆಗ್ ಬೈ ಎನ್ನುವಂತ ಒಂದು ಸೂಚನೆ. ಮಂಜೇಶ ಬೆಂಗಳೂರು ಪರಿಸರದ ಅನುಭವಿ ಆಟಗಾರ. ಈ ಮಾದರಿ ಪಂದ್ಯಗಳು ನಾವು ಕಂಡ ಹಾಗೆ ಬಹಳಷ್ಟು ಪಂದ್ಯವನ್ನ ಸಚಿನ್ ನಿಲುವನ್ನ ಪರವಾಗಿ ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ. ಇಲ್ಲಿ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿ ಪರವಾಗಿ ಆಡ್ತಾ ಇದ್ದಾರೆ. ಒಂದು ಹಂತದಲ್ಲಿ 40 ಮತ್ತು 30 ಅನ್ನುವಂಥದ್ದು ಈ ಭಾಗದಲ್ಲಿ ಆರಂಭವನ್ನು ಕಂಡ್ರು ಕೂಡ ಸ್ವಲ್ಪ ಮಟ್ಟಿಗೆ ಸಮಯ ಕಳೀತಾ ಇದ್ದ ಹಾಗಿದ್ದು. ಬೆಂಗಳೂರಲ್ಲೂ ಕೂಡ ಬಹಳಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಕ್ರೀಡೆ ಕೂಡ. ದಾಡು ಚೆಂಡಿನ ಸಮರವಾಗಿ ಈ ರೀತಿಯಾಗಿ ಇಲ್ಲಿ ಸಾಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಕಿರಣ್ ಮಟ್ಟು 2ನೇ ಓವರ್ಗಾಗಿ ಮತ್ತೋರ್ವ ಯುವ ಆಟಗಾರ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಳ ಪರವಾಗಿ ಇಲ್ಲಿ ಎಸೆತಗಾರಿಕೆ ಭಾಗಕ್ಕೆ ಬರ್ತಾ ಇದ್ದಾರೆ.
ಮ್ಯಾಚ್ ಆಗಿರುವಂತ ಈ ಹೊಡೆತ ತನ್ಮೂಲಕವಾಗಿ ಕವರ್ಸ್ ಅಲ್ಲಿ ಹೇಮಂತ ಸುಲಭದ ಕ್ಯಾಚ್ ಅನ್ನು ಬರ್ಕೊಳ್ಳುವಂತ ಮುಖಾಂತರ ಇಲ್ಲಿ ಮೊದಲು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮಂಜೇಶನ ವಿಕೆಟ್ ಪತನ. ಒಂದು ಹಂತದಲ್ಲಿ ಗ್ರ್ಯಾಂಡ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಪರಿಪೂರ್ಣದಾಯಕವಾಗಿರುವಂತಹ ಹೊಡೆತ ಬರ್ತಾ ಇಲ್ಲ. ಟಾಪ್ ಎಚ್ ಆಗ್ತಾ ಇದೆ. ಕವರ್ಸ್ ಅಲ್ಲಿ ಹೇಮಂತ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 11ಕ್ಕೆ ಮೊದಲ ಹುದ್ದೆಯನ್ನು ಕಳೆದುಕೊಳ್ತಾ ಇರುವಂತಹ ತಂಡ. ಹೊಸ ಆಟಗಾರ ಪ್ರಜ್ವಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಈ ಮಾದರಿ ಪಂದ್ಯಾಟಗಳು ಯಾವ ಸಮಯದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಯುವ ಆಟಗಾರ ಕೂಡ ಪ್ರಜ್ವಲ್. ಈ ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನ ಚೇಸಿಂಗ್ ಮಾಡುವಂತ ವಿಚಾರದಲ್ಲಿ ಅದ್ಯಾವ ರೀತಿಯ ಒಂದು ಆಟವನ್ನ ತಂಡಕ್ಕಾಗಿ ಆಡ್ತಾರೆ ನೋಡಬೇಕಾಗಿದೆ. ಇದರ ಮಧ್ಯೆ ಪ್ರಜ್ವಲ್ ಹೊಡೆತ ತನ್ಮೂಲಕ ಇಲ್ಲಿ ಮತ್ತೊಂದು ವಿಕೆಟ್ ಕೂಡ ಪತನ. ಮೊದಲ ಹೋದಾರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಈವಾಗಲೇ ಅಂಕಣಕ್ಕೆ ಬಂದಿರತಕ್ಕಂಥ ಪ್ರಜ್ವಲ್ ಒಂದು ಹಂತದಲ್ಲಿ ಅಕ್ರೋಸಿಲರ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ನಿಯಮದ ಉಲ್ಲಂಘನೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಮಂಜಾ ಇಂಪ್ಯಾಕ್ಟ್ ಆಟಗಾರನ ರೂಪದಲ್ಲಿ ಅಂಕಣಕ್ಕೆ ಬರ್ತಾ ಇರುವಂತಹ ಆಟಗಾರ ಕೂಡ. ಯಾವ ಸಮಯಲ್ಲೂ ಕೂಡ ತಂಡ ಇಂಪ್ಯಾಕ್ಟ್ ಆಟಗಾರನ ಬಳಸಬಹುದಾಗಿದೆ. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಇಲ್ಲಿ ಇಂಪ್ಯಾಕ್ಟ್ ಆಟಗಾರನ ಬಳಸ್ತಾ ಇದೆ. ಕಿರಣ್ ಮಟ್ಟು ಮೂರನೆಯ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಕಾಟ್ ಬಿಹೈಂಡ್ ಗೆ ಬಲವಾಗಿರುವಂತಹ ಒಂದು ಅಪೀಲ್ ಅನ್ನು ನಡೆಸ್ತಾ ಇರುವಂತಹ ಕ್ಷೇತ್ರರಕ್ಷಣೆಯ ತಂಡ. ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇರುವಂತಹ ಬೌಲರ್ ಕೂಡ ಕಿರಣ್ ಮಟ್ಟು. ಆ ನಿಟ್ಟಲ್ಲಿ ಇವಾಗ ಯಾವುದೇ ರೀತಿಯ ಒಂದು ಆಘಾತವನ್ನು ಕಾಣ್ತಾ ಇಲ್ಲ. ತಂಡದ ಮೊತ್ತ 11 ಓಟವನ್ನು ದಾಖಲಿಸ್ತಾ ಇದೆ. ನಾಲ್ಕನೇ ಬಾರಿ ಮತ್ತೆ ಕಿರಣ್ ಮಟ್ಟು. ಈ ಬಾರಿ ಮಂಜು ಹೊಡೆತ ತನ್ಮೂಲಕವಾಗಿ ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇರುವಂತಹ ಈ ಸಂದರ್ಭ. ಮತ್ತೆ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಮೊದಲ ಹಂತದಲ್ಲಿ ಸೋಮವಾಡಿಗೆ ಕ್ಷೇತ್ರರಕ್ಷಣೆ ವೈಫಲ್ಯವನ್ನು ಮಾಡಿರುವಂತಹ ತಂಡ ಮತ್ತೆ ಅದೇ ರೀತಿಯ ತಪ್ಪನ್ನು ಮುಂದುವರೆಸ್ತಾ ಇದೆ. ಹೇಮಂತ ತಂಡದ ಭರವಸೆಯ ಕ್ಷೇತ್ರರಕ್ಷಕ ಈ ರೀತಿಯ ಒಂದು ಎಡವಿಕೆಯನ್ನು ಮಾಡಿದ್ರು. ಇಲ್ಲಿ ಓಟವನ್ನು ದಾಖಲಿಸ್ತಾ ಇರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಕಳೆದ 2 ಕ್ರೀಡಾ ಋತುಗಳಲ್ಲಿ ಸತತವಾಗಿ ತಂಡವನ್ನು ಕಟ್ಟಿಕೊಂಡು ಆಟವನ್ನು ಆಡ್ತಾ ಇರುವಂತಹ ಶಾರ್ಕ್ ಫೈಟರ್ಸ್ ಕುಂಬಾಶಿ ಇಲ್ಲಿ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಆಗಿ ಆಟವನ್ನು ಆಡ್ತಾ ಇದೆ. ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಂಚು ಮಾಡಿದ್ರು. ನೆಗೆತವನ್ನು ಕಾಣ್ತಾ ಇರುವಂತಹ ಚೆಂಡು. ಇಲ್ಲಿ ಮತ್ತೊಂದು ಡಾಟ್ ಬಾಲ್. ಅಂತಿಮ ಎಸೆತ. ಕೊನೆಯ ಚೆಂಡು. ಒಂದು ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ತಂಡ 16 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 3ನೇ ಓವರ್ ಆರಂಭವನ್ನು ಕಾಣುತ್ತೆ. ಪವರ್ ಸರ್ಜ್ ಓವರ್. 10 ಮಂದಿ ಕ್ಷೇತ್ರರಕ್ಷಕರು ಅಂಕಣದ ಒಳಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡುವಂತಹ ಈ ಹೊಸ ನಿಯಮ. ಇಲ್ಲಿ ದಾಖಲಾತಿಯನ್ನು ಕಾಣುವಂತಹ ಪ್ರತಿ ಬೌಂಡರಿಗಳಿಗೆ 6 ಓಟ ಅನ್ನುವಂತ ಒಂದು ಹಂತ ಕೂಡ ಇದೆ. 40 ಗಳೆಗಳ ಪಂದ್ಯಾಕೂಟ ಆದರೂ ಕೂಡ ಈ ರೀತಿಯ ಒಂದು ಹೊಸ ರೀತಿಯ ನಿಯಮಗಳು ಮತ್ತಷ್ಟು ಯಶಸ್ಸನ್ನು ನೀಡುತ್ತೆ ಅನ್ನುವಂತ ಒಂದು ಹಂತದ ಜೊತೆಗೆ ಈ ರೀತಿಯಾಗಿ ಇಲ್ಲಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಮೂರನೇ ಓವರ್ಗಾಗಿ ಮತ್ತೆ ರಾಹುಲ್. ಎಂಬತ್ತೈದರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರುವಂತ ತಂಡಕ್ಕೆ ಈ ಪವರ್ ಸರ್ಚ್ ಓವರ್ ಒಂದು ರೀತಿಯ ಪ್ರಮುಖ ಓವರ್ ಆಗುತ್ತೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇರುವಂತ ತಂಡ ಈ ಓವರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಆ ನಿಟ್ಟಲ್ಲಿ ಇವಾಗ ಮಂಜ ಮತ್ತು ಪ್ರಕಾಶ ಯಾವ ರೀತಿ ಒಂದು ಆಟವನ್ನು ಇಲ್ಲಿ ಆಡ್ತಾರೆ ನೋಡ್ಬೇಕಾಗಿದೆ. ರಾಹುಲ್ ಈ ಬಾರಿ ಎಸೆದಿರುವಂತ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೂರನೇ ಓವರ್ ಮೊದಲ ಚೆಂಡು ಇವಾಗ ರನ್ ರಹಿತ ಚೆಂಡು ಆಗಿ ಮುಂದುವರಿಕೆ ಕಾಣ್ತಾ ಇದೆ. ಬಹಳಷ್ಟು ಮಂದಿ ಯುವ ಆಟಗಾರರು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಈ ಮಾದರಿ ಪಂದ್ಯಾಕೂಟದಲ್ಲಿ ಆಡ್ತಾ ಇರುವಂತಹ ಒಂದು ಸಂದರ್ಭ. ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಕೂಟಗಳು ಈ ವಲಯದಲ್ಲಿ ಸಾಗ್ತಾ ಇದೆ. ನಗೆತವನ್ನ ಕಾಣ್ತಾ ಇರುವಂತಹ ಚೆಂಡು ರೈಸಿಂಗ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತೊಂದು ಓಟುಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 17 ಯುವ ಆಟಗಾರರನ್ನು ಹೊಂದಿರುವಂತ ಎರಡೂ ತಂಡಗಳು ಬಿಗು ಹೋರಾಟವನ್ನು ಮಾಡುವಂತ ಎಲ್ಲ ತವಕವನ್ನು ಮಾಡ್ತಾ ಇರುವಂತ ಈ ಪ್ರಸ್ತುತ ಪಂದ್ಯ. ನಟನೆಯರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಿಡ್ ಆನ್ ಅಲ್ಲಿ ಶತರಕ್ಷಣೆ ಮಾಡಿದ್ದಾರೆ. ಪ್ರಕಾಶ ಇಲ್ಲಿ ಕೇವಲ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಮೊತ್ತ 18. ಶಾಟ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಕವರ್ ಪಾಯಿಂಟ್ ಅಲ್ಲಿ ನೈಮಾನ್ ಶತರಕ್ಷಣೆ ಮಾಡ್ತಾ ಇದ್ದಾರೆ. ಓಟುಗಳು ಬರ್ತಾ ಇದೆ. ತನ್ನ ಮೊತ್ತ ಕೂಡ ಇವಾಗ 19. ಅಂತಿಮ 2 ಚೆಂಡು ಈ ಓವರ್ ನಲ್ಲಿ ಬಾಕಿ ಇದೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಓಟುಗಳು ಬರ್ತಾ ಇಲ್ಲ. ಕೊನೆಯ ಚೆಂಡು ಈ ಓವರ್ ಅಲ್ಲಿ ಕೇವಲ 3 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ರಾಹುಲ್ ಅತ್ಯುತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಲಯ ಬದ್ಧತೆಗೆ ಬಹಳ ಉತ್ತಮ ರೀತಿಯ ಒಂದು ಆದ್ಯತೆಗಳನ್ನು ಕೊಡುವಂತಹ ಪ್ರಯತ್ನ. ಶಾರ್ಟ್ ಫೈನ್ ಲೆಗ್ ಅಲ್ಲಿ ಮತ್ತೆ ಹೊಡೆತವನ್ನು ದಾಖಲಿಸ್ತಾ ಇರುವಂತಹ ಪ್ರಕಾಶ. ಇಲ್ಲಿ 3ನೇ ಓವರ್ ಮುಕ್ತಾಯ. ತಂಡದ ಮೊತ್ತ 20 ಓಟವನ್ನು ದಾಖಲಿಸ್ತಾ ಇದೆ. ನಿನ್ನ ದಿನ ಆರಂಭವನ್ನು ಕಂಡಿರ್ತಕ್ಕಂಥ ಈ ಪಂದ್ಯಾಕೂಟ ಹುತಾತ್ಮ ವೀರ ಯೋಧ ಅನೂಪ್ ಪೂಜಾರಿ ಅವರ ಒಂದು ಪ್ರೀತಿಯ ಸ್ಮರಣಾರ್ಥಕವಾಗಿ ಒಂದು ಪಂದ್ಯಾಕೂಟವನ್ನು ಆಯೋಜಿಸಲಾಗ್ತಾ ಇದೆ. ಸಮಾಜಮುಖಿ ಚಿಂತನೆ ಜೊತೆಗೆ ಬಹಳ ಉತ್ತಮ ರೀತಿಯ ಒಂದು ಕಾರ್ಯವನ್ನು ಈ ಭಾಗದಲ್ಲಿ ಮಾಡಬೇಕನ್ನುವಂತ ಒಂದು ಮೂಲ ಉದ್ದೇಶವಾಗಿಯೇ ಸತತವಾಗಿ ಬಿಜಾಡಿ ಪರಿಸರ ಕಾಣ್ತಾ ಇರುವಂತಹ ಪಂದ್ಯಾಕೂಟ. ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮ. ನೊಂದ ಕುಟುಂಬಗಳಿಗೆ ನೆರವಿನ ಹಸ್ತವನ್ನು ನೀಡುವಂತ ಎಲ್ಲಾ ರೀತಿಯ ಸಮಾಜಮುಖಿ ಚಿಂತನೆಗಳನ್ನು ಮಾಡ್ತಾ ಇರುವಂತಹ ಗೆಳೆಯರ ಬಳಗ ಬಿಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಬಹಳ ಉತ್ತಮ ರೀತಿಯ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳು ಆರಂಭವನ್ನು ಕಂಡ ಬಳಿಕ ಟೆನ್ನಿಸ್ ಬಾಲ್ ಕ್ರಿಕೆಟ್ ಮತ್ತಷ್ಟು ಹೊಸ ರೂಪವನ್ನೇ ಪಡ್ಕೊಂಡಿತ್ತು. ಬಹಳಷ್ಟು ಮಂದಿ ಯುವ ಆಟಗಾರರು ಈ ರೀತಿಯ ಒಂದು ಪಂದ್ಯಾಕೂಟಗಳನ್ನು ಸತತವಾಗಿ ಆಡ್ತಾ ಇದ್ದಾರೆ. 30 ಮತ್ತು 40 ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಬಹಳಷ್ಟು ಮಂದಿ ಆಟಗಾರರು ಇವಾಗ ರಾಜ್ಯದ ಕೆಲವೊಂದು ಪ್ರಸಿದ್ಧ ತಂಡಗಳಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಂಡು ಯಶಸ್ಸಿನ ಪ್ರದರ್ಶನ ನೀಡುವಂತ ಎಲ್ಲ ಹಂತವನ್ನು ತೋರ್ಪಡಿಸ್ತಾ ಇರುವಂತಹ ಒಂದು ಸಂದರ್ಭ. ಇಲ್ಲಿ ಮತ್ತೆ 4ನೇ ಓವರ್ಗಾಗಿ ಮಹೇಶ. 4ನೇ ಓವರ್ ಮೊದಲ ಚೆಂಡು. ರಾಹುಲ್ ಕವರ್ಸ್ ಪಾಯಿಂಟ್ ಅಲ್ಲಿ ಶತರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಓಟುಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ ಇವಾಗ 21. ಬೆರಸನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ತನ್ಮೂಲಕವಾಗಿ ಕಿರಣ್ ಮಟ್ಟು ಮಿಡ್ ಆನ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಮುಖೇಂತರ ಇಲ್ಲಿ ಮಂಚು ವಿಕೆಟ್ ಕೂಡ ಪತನವನ್ನು ಕಾಣ್ತಾ ಇದೆ. ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರುವಂತಹ ತಂಡ ಬಿರುಸಿನ ಒಂದು ಆರಂಭವನ್ನು ದಾಖಲಿಸಬೇಕಾಗಿತ್ತು. ಆರಂಭಿಕ ಹಂತ ಸತತವಾಗಿ 3 ವಿಕೆಟ್ಸ್ ಗಳನ್ನು ಕಳೆದುಕೊಂಡು ಒಂದು ರೀತಿಯ ಒತ್ತಡಕ್ಕೆ ಒಳಗಾಗ್ತಾ ಇರುವಂತಹ ತಂಡ. ಹೊಸ ಆಟಗಾರ ಕಿನ್ಯಾ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೋರ್ವ ಅನುಭವಿ ಆಟಗಾರ
ಈ ರೀತಿಯ ಪರಿಸ್ಥಿತಿಯಲ್ಲಿ ಅದ್ಯಾವ ರೀತಿಯಾಗಿ ತಂಡವನ್ನ ಮೇಲಕ್ಕೆ ಎತ್ತುತ್ತಾರೆ ನೋಡಬೇಕಾಗಿದೆ. ಬೌಂಡರಿಗಳ ಸಮೇತವಾಗಿ ಆಟವನ್ನು ಆಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ. ಪುಣಾಂತರವಾಗಿ ಬಂದಿರುವಂತಹ ಚೆಂಡು ಮತ್ತೆ ಗಣೇಶ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಶತರಕ್ಷಣೆ ಮಾಡ್ತಾ ಇರುವಂತಹ ಈ ಸಂದರ್ಭ. ಮತ್ತೆ ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 22 ಓಟಗಳು 4ನೇ ಓವರ್ ಚಾಲ್ತಿಯಲ್ಲಿ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಕೇವಲ 1 ಓಟಕ್ಕೆ ಮಾತ್ರ ಇಲ್ಲಿ ಬೌಲರ್ ಅನುವನ್ನ ಮಾಡಿಕೊಟ್ಟು ಆಗಲದಾಯಕವಾಗಿರುವಂತಹ ಅಂಕಣ ಒಂದು ರೀತಿಯಾಗಿ ಸುಲಭವಾಗಿ 20 ಓಟಗಳನ್ನ ಪೂರೈಸಿಕೊಳ್ಳಬಲ್ಲಂತ ಈ ಅಂಕಣ. ಅದೇ ರೀತಿ ಒಂದು ಆಟವನ್ನು ಆಡ್ತಾ ಇರುವಂತಹ ತಂಡ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸಿನ ತಂಡ. ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಯಕ್ಷ ಸೋಟಗಳ ಸೇರ್ಪಡೆ. ಬಹಳಷ್ಟೊಂದು ಸುಂದರತೆಯ ಚೆಂಡು. ಓಟಗಳನ್ನ ನೀಡ್ತಾ ಇಲ್ಲ. ಡಾಟ್ ಬಾಲ್. ವೈಡ್ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರದ ಕಡೆಗೆ ಮನವಿಯನ್ನು ಮಾಡ್ತಾ ಇರುವಂತಹ ಆನ್ಫೀಲ್ಡ್ ಅಂಪೈರ್ಸ್ಗಳು. ರಿವ್ಯೂ ಅನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ತಂಡ. ವೈಡ್ ಬಾಲ್ ಚೆಕಿಂಗ್ ಆಗಿ ಈ ರೀತಿಯ ಒಂದು ಅಂಶವನ್ನು ಕಾಣ್ತಾ ಇದೆ. ಗುಡ್ ಬಾಲ್ ಅನ್ನುವಂತಹ ಸೂಚನೆ. ಆ ನಿಟ್ಟಲ್ಲಿ ಇವಾಗ ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ತನ್ಮೂಲಕ ಈ ಓವರ್ ಅಲ್ಲಿ ಅಂತಿಮ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಮತ್ತೆ ಮಹೇಶ 85 ಓಟವನ್ನು ದಾಖಲಿಸಿದ್ರು ಕೂಡ ಸುಭದ್ರ ಸ್ಥಿತಿಯನ್ನು ಕಾಣ್ತಾ ಇರುವಂತಹ ತಂಡ ಸ್ವಾಮಿ ಬಾಲಾಡಿ ಆರ್ನಾ ಕಾರ್ಕಡ. ನಟನೆಯರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಮಿಡಾನ್ ಅಲ್ಲಿ ಶತರಕ್ಷಣೆಯನ್ನ ಕಿರಣ್ ಮಾಡಿದ್ರು. 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 25 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ ಅಂತಿಮ ಹಂತದ 24 ಎಸೆತ 60 ಓಟವನ್ನು ದಾಖಲಿಸಬೇಕಾಗಿರುವಂತಹ ತಂಡ 25 ಓಟವನ್ನು ದಾಖಲಿಸಿದ್ದಾರೆ. 3 ದಿನಗಳ ಕಾಲದ ಈ ಪಂದ್ಯಾಕೂಟ ಬಹಳಷ್ಟೊಂದು ವ್ಯವಸ್ಥಿತವಾಗಿ ಮುಂದುವರಿಕೆ ಕಾಣ್ತಾ ಇರುವಂತಹ ಸಂದರ್ಭ. ನಿನ್ನೆಯ ಬೆಳಕಿನ ಹೊತ್ತಿನಲ್ಲಿ ಆರಂಭವನ್ನು ಕಂಡಿತ್ತು. ನಿನ್ನ 8 ತಂಡಗಳು ಹೋರಾಟವನ್ನು ಮಾಡಿರುವಂತಹ ಪೈಕಿ ಇವಾಗಲೇ 4 ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿದ್ದಾರೆ. ಟೂರ್ನಮೆಂಟ್ ಜಯಿಸಿದ ತಂಡ 2 ಲಕ್ಷ ನಗದಿನ ಜೊತೆಗೆ ಆಕರ್ಷಕವಾಗಿರುವಂತಹ ಅವೇಕ್ನ ಶ್ರೇಷ್ಠಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1,26,000 ರೂಪಾಯಿಯ ಜೊತೆಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. ಆಕರ್ಷಕದಾಯಕವಾಗಿರುವಂತಹ ವೈಯಕ್ತಿಕ ಟ್ರೋಫಿಗಳು, ಪ್ರಶಸ್ತಿಗಳು ಇವೆಲ್ಲವನ್ನು ಕೂಡ ನಾಳೆಯ ದಿನದ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಬಹುಮಾನ ವಿತರಣಾ ಸಂದರ್ಭದಲ್ಲಿ ನೀಡಿ ಗೌರವಿಸಲಾಗುತ್ತೆ. ಅಫಾನ್ ಎಸೆದಿರುವಂತಹ ಚೆಂಡು ತನ್ಮೂಲಕವಾಗಿ ಕೀನ್ಯಾ ಇಲ್ಲಿ ಬೌಂಡರಿಯನ್ನ ಮಿಡ್ ಆಫ್ ಅಲ್ಲಿ ದಾಖಲಿಸಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 29 ಓಟಗಳು. ಯುವ ಎಸೆತಗಾರ ಮೊದಲ ಚೆಂಡಲ್ಲಿ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2ನೇ ಬಾರಿ ಪೂರ್ವನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. ಔಟರ್ ಟಚ್ ಆಗಿತ್ತು. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ ಇವಾಗ 30 ಓಟಗಳು. ಇನ್ನು ಕೂಡ ಜಯಕ್ಕಾಗಿ 55 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಲ್ಲೂ ಕೂಡ ಬೌಂಡರಿಯನ್ನು ದಾಖಲಿಸುವಂತಹ ಒಂದು ಲೆಕ್ಕಾಚಾರದ ಆಟ. ಹೃದಯವನ್ನು ಉಳಿಸಿಕೊಂಡು ಆಡಬೇಕಾದ್ರೆ 1 ಓಟದ ಜೊತೆಗೆ ಈ ರೀತಿಯ ಗಣಿತಾಂಶದಾಯಕವಾಗಿರುವಂತಹ
ಹಂತವನ್ನ ಕಾಣಬೇಕಾಗಿದೆ. ತನ್ಮೂಲಕ ಮಿಡ್ ವಿಕೆಟ್ ಅಲ್ಲಿ ಗಣೇಶ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಶತರಕ್ಷಣೆ ಮಾಡಿದ್ರು, ಚೆಂಡನ್ನ ಅಡ್ಡಾಯಿಸಿದ್ರು, ತಂಡಕ್ಕಾಗಿ ಓಟವನ್ನು ಉಳಿಸ್ತಾ ಇದ್ದಾರೆ. ಕೇವಲ ಒಂದು ಓಟವನ್ನು ದಾಖಲಿಸ್ತಾ ಇರುವಂತ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸಿನ ತಂಡ ತನ್ನ ಮೊತ್ತ ಕುறைವಾಗ 31 ಓಟಗಳು. ಮತ್ತೊಂದು ಓಟಗಳ ಸೇರ್ಪಡೆ. ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತ ಎರಡು ಈ ಮಾದರಿ ಪಂದ್ಯಾಕೂಟದ ಶ್ರೇಷ್ಠ ಆಟಗಾರರ ತಂಡ, ಜನಪ್ರಿಯ ತಂಡ ಕೂಡ ಒಂದೆಡೆ ರಾತ್ಯ ಜಾನ್ಸನ್ ಕುಂದಾಪುರ, ಮತ್ತೊಂದೆಡೆ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರುವಂತಹ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಅದ್ಯಾವ ರೀತಿಯ ಒಂದು ನಿರ್ಣಯವನ್ನು ತಿಳಿಸಿಕೊಂಡು ಮುಂದಿನ ಹಂತ ಅಂಕಣಕ್ಕೆ ಇಳಿತಾರೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ 5ನೇ ಬಾರಿ ಮತ್ತೆ ಅಫಾನ್. ತೀರಾ ಕೆಳ ಕ್ರಮಾಂಕದ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಎಸೆತ ಕೂಡ ಬೌಂಡರಿಗಳನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಆಟಗಾರರಿಗೆ ಈ ರೀತಿಯ ಒಂದು ವೇಗದ ಯಾರ್ಕರ್ ಚೆಂಡುಗಳು ಒಂದು ರೀತಿಯಾಗಿ ಆಟಗಾರರಿಗೆ ಕಡಿವಾಣ ಹಾಕುತ್ತೆ. ಅದೇ ರೀತಿಯ ಒಂದು ಪ್ರಯತ್ನವನ್ನ ಬೌಲರ್ ಮಾಡ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಸೇಫ್ ಶಾಟ್ ಹೊರತವರ ದಾಖಲಿಸುವಂತ ಪ್ರಯತ್ನ, ತನ್ಮೂಲಕ ಸ್ಕ್ವೇರ್ ಲೆಕ್ಕಲ್ಲಿ ಪ್ರಕಾಶ ಮತ್ತೆ ಬೌಂಡರಿ ದಾಖಲಿಸಿದ್ರು. 5 ಓವರ್ಗಳ ಮುಕ್ತಾಯದ ಬಳಿಕ 36 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ಅಗಲದಾಯಕವಾಗಿರುವಂತ ಅಂಕಣ ಮೈದಾನದ ಹೊರಬಾಲಿ ಪಂದ್ಯಾಕೂಟಕ್ಕೆ ಉತ್ತಮ ರೀತಿಯ ಒಂದು ಸಹಕಾರವನ್ನು ಮಾಡಿರ್ತಕ್ಕಂಥ ಬಹಳಷ್ಟು ಮಂದಿ ಪ್ರೋತ್ಸಾಹಕರ ಜಾಹೀರಾತು ಫಲಕಗಳು ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಪಂದ್ಯಾಕೂಟ ಮೆರುಗನ್ನು ಹೆಚ್ಚಿಸ್ತಾ ಇದೆ. 10 ದಿನದ ಒಳಭಾಗದಲ್ಲಿ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಆಯೋಜಿಸಬೇಕನ್ನುವಂತ ಒಂದು ವಿಚಾರದ ಜೊತೆಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ತಂಡ ವ್ಯವಸ್ಥಿತವಾಗಿ ಒಂದು ಪಂದ್ಯಾಕೂಟವನ್ನು ಇಲ್ಲಿ ಆಯೋಜಿಸ್ತಾ ಇದ್ದಾರೆ. ಗೆಳರ ಬಳಗ ಬೇಚಾಡಿ ಮತ್ತು ಅಲೋಕ್ ಇವೆಂಟ್ಸ್ ಈ ಒಂದು ರಾಜ್ಯ ಮಟ್ಟದ ಫೋಟರ್ ಪಂದ್ಯಾಕೂಟವನ್ನು ಬೇಚಾಡಿಯಲ್ಲಿ ಆಯೋಜಿಸ್ತಾ ಇದೆ. ಎರಡನೇ ದಿನದ ಪಂದ್ಯಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇರುವಂತಹ ಈ ಹಂತ 5 ಓವರ್ಗಳ ಮುಕ್ತಾಯದ ಬಳಿಕ 36 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. ಕಿರಣ್ ಪವರ್ ಬ್ಲಾಸ್ಟ್ ಓವರ್ಗಾಗಿ ಈ ಬಾರಿ ಕಿರಣ್ ಎಸೆದಿರುವಂತಹ ಚೆಂಡು ಎರಡನೇ ಓವರ್ ಅಲ್ಲಿ ಆರಂಭಿಕ 2 ಚೆಂಡುಗಳಲ್ಲಿ ವಿಕೆಟ್ ಅನ್ನು ಪಡ್ಕೊಳ್ಳುವ ಮುಖಾಂತರವಾಗಿ ಒಂದು ರೀತಿಯ ಒತ್ತಡವನ್ನು ಎದುರಾಳಿಗಳ ಮೇಲೆ ಹೇರಿರ್ತಕ್ಕಂಥ ಎಸೆತಗಾರ ಆ ಓವರ್ ಅಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡಿದ್ರು. ಇಲ್ಲಿ ಮತ್ತೆ ಈ ಪವರ್ ಬ್ಲಾಸ್ಟ್ ಓವರ್ ಅನ್ನು ಎಸೀತಾ ಇರುವಂತಹ ಕಿರಣ್ ಮತ್ತು ಮೊದಲ ಚೆಂಡಲ್ಲಿ ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತೀರಾ ಕೆಳ ಕ್ರಮಾಂಕದಲ್ಲಿ ಹಾದು ಬರ್ತಾ ಇರುವಂತಹ ಚೆಂಡು ಕೊನೆಯ ಹಂತದವರೆಗೆ ಎಸೆತಗಾರನ ಲಯವನ್ನ ಗಮನಿಸಿಕೊಂಡು ಈ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ಪ್ರಕಾಶ 1 ಓಟವನ್ನು ಪೂರೈಸಿಕೊಂಡ್ರು. ತನ್ನ ಮೊತ್ತ ಕೂಡ 38ಕ್ಕೆ ತಲುಪ್ತಾ ಇದೆ. ಸಮಯ ಕಳೀತಾ ಇದ್ದ ಹಾಗೆ ಕ್ಷೇತ್ರರಕ್ಷಣೆ ತಂಡ ಪಂದ್ಯದ ಮೇಲೆ ಹಿಡಿತವನ್ನ ಮತ್ತಷ್ಟು ಬಿಗುಗೊಳಿಸ್ತಾ ಇರುವಂತಹ ಈ ಹಂತ. ಬಹಳ ಉತ್ತಮ ರೀತಿಯ ಒಂದು ಎಸೆತ, ತಿರುವಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಈ ಸಂದರ್ಭದ ನಡುವೆ ಕೇವಲ 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 39. ಅಂತಿಮ 3 ಚೆಂಡುಗಳು ಈ ಪವರ್ ಬ್ಲಾಸ್ಟ್ ಓವರ್ ಅಲ್ಲಿ ಬಾಕಿ ಉಳಿತಾ ಇವೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಬೃಹತ್ ಮೊತ್ತದ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿತ್ತು. ಸತತವಾಗಿ ಆರಂಭಿಕ ಹಂತದಲ್ಲಿ 3 ವಿಕೆಟ್ಸ್ ಗಳನ್ನ ಕಳೆದುಕೊಂಡು ಒಂದು ರೀತಿಯ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ತಂಡ.
ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಇದು ಕ್ಷೇತ್ರರಕ್ಷಣೆ ತಂಡ ಮೇಲುಗೈಯನ್ನು ದಾಖಲಿಸುವಂತ ಎಲ್ಲ ಹಂತವನ್ನ ಕಾಣ್ತಾ ಇದೆ. ಊಟಗಳು ಮತ್ತೆ ಬರ್ತಾ ಇಲ್ಲ. ಕೊನೆಯ ಒಂದು ಚೆಂಡು 6ನೇ ಓವರ್ ನಲ್ಲಿ ಬಾಕುಳಿತಾ ಇದೆ. ಬಹಳ ಶ್ರುತವ ರೀತಿ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಮೂಲಕವಾಗಿ ಎಕ್ಸ್ಟ್ರಾ ಕವರ್ಸ್ ಅಲ್ಲಿದ್ದು 4 ಓಟಗಳು. ಬೌಂಡರಿ ರೇಖೆಯನ್ನು ಕ್ರಮಿಸಿರುವಂತ ಈ ಹೊಡೆತ, ಇಲ್ಲಿ 4 ಓಟಗಳು ಬರ್ತಾ ಇವೆ. 6 ಓವರ್ಗಳ ಮುಕ್ತಾಯದ ಬಳಿಕ 43 ಓಟವನ್ನು ದಾಖಲಿಸ್ತಾ ಇರುವಂತ ತಂಡ. ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರನಿಗೆ ಮೊಬೈಲ್ ಕಿಂಗ್ ಕುಂದಾಪುರ ನೀಡ್ತಾ ಇರುವಂತಹ 15,000 ಮುಖಬೆಲೆ ವಿವೋ ಮೊಬೈಲ್ ಇರುತ್ತೆ. ಡಿಸ್ಪ್ಲೇ ಮೆನ್ಸ್ವೇರ್ ನೀಡ್ತಾ ಇರುವಂತಹ 2,000 ರೂಪಾಯಿ ಒಂದು ಗಿಫ್ಟ್ ವೋಚರ್. ಬೆಸ್ಟ್ ಕೀಪರ್ಗೆ 2,000 ರೂಪಾಯಿ ಒಂದು ಗಿಫ್ಟ್ ವೋಚರ್ ಅನ್ನು ಮತ್ತೆ ಡಿಸ್ಪ್ಲೇ ಮೆನ್ಸ್ವೇರ್ ನೀಡುತ್ತೆ. 3,500 ನಗದಿನ ಒಂದು ಸ್ಮಾರ್ಟ್ ವಾಚ್ ಇರುತ್ತೆ. ಬೆಸ್ಟ್ ಫೀಲ್ಡರ್ಗೆ ಮತ್ತೆ 2,000 ರೂಪಾಯಿ ಒಂದು ಗಿಫ್ಟ್ ವೋಚರ್ ನ ಜೊತೆಗೆ 3,500 ರೂಪಾಯಿ ಒಂದು ಸ್ಮಾರ್ಟ್ ವಾಚ್. ಬೆಸ್ಟ್ ಬೌಲರಿಗೆ ಮತ್ತು ಬೆಸ್ಟ್ ಬ್ಯಾಟ್ಸ್ಮನ್ಗೆ ಗಿಫ್ಟ್ ವೋಚರ್ ನ ಜೊತೆಗೆ ಬ್ಯಾಟ್ಸ್ ನೀಡ್ತಾ ಇರುವಂತ DSC ಸ್ಪೋರ್ಟ್ಸ್ ಶೂ ಮತ್ತು ಬ್ಯಾಟ್ ಗಳನ್ನು ನೀಡಿ ಗೌರವಿಸಲಾಗುತ್ತೆ. ಈ ರೀತಿಯ ಆಕರ್ಷಕದಾಯಕವಾಗಿರುವಂತಹ ಬಹುಮಾನಗಳನ್ನು ನೀಡಿ ಗೌರವಿಸುವಂತಹ ಒಂದು ಹಂತವನ್ನು ಕಾಣ್ತಾ ಇರುವಂತಹ ಈ ಪಂದ್ಯಾಕೂಟ ಬಹಳಷ್ಟು ತವರಿತು. ಸುಂದರತೆ ಹೊಡೆತ ತನ್ಮೂಲಕವಾಗಿ ಆಫ್ರಿದಿ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಮತ್ತೆ ಬೌಂಡರಿಯನ್ನು ಅಡ್ಡಾಯಿಸಿದ್ರು. ಕೇನ್ಯನ ಈ ಹೊಡೆತ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಅಡ್ಡಾಯಿಸ್ತಾ ಇರುವಂತಹ ಆಫ್ರಿದಿ. ಮಿಡ್ ಆಫ್ ಅಲ್ಲಿ ಮತ್ತೆ ಓಟವನ್ನು ಪೂರೈಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ದಾಂಡಿಗರ ಜೊತೆಗೆ ಎಸೆತಗಾರರ ಜೊತೆಗೆ ಕ್ಷೇತ್ರರಕ್ಷಕರು ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಒಂದು ಪೈಕಿಯೇ ಒಂದು ತಂಡ ಜಯವನ್ನು ದಾಖಲಿಸುವ ಅಂಶಗಳೇ ಬಹಳಷ್ಟೊಂದು ಯಶಸ್ಸನ್ನು ನೀಡುತ್ತೆ. ಲಗ್ಲಾನ್ಸ್ ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ಗಣೇಶ ಮಾಡ್ತಾ ಇರುವಂತ ಈ ನಿಟ್ಟಲ್ಲಿ ಓಟಗಳನ್ನು ದಾಖಲಿಸ್ತಾ ಇರುವಂತ ತಂಡ. ತಂಡದ ಮೊತ್ತ ಇವಾಗ 46 ಓಟಗಳು, 46. ಅಕ್ವಾಸಿಲನ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ನೇರ ಗುರಿಯನ್ನ ಗೋಟಕ್ಕೆ ದಾಖಲಿಸುವಂತ ಪ್ರಯತ್ನವನ್ನ ಹೇಮಂತ ಮಾಡಿದ್ರು. ಈ ರೀತಿಯ ಅಂಶಗಳು ಕ್ಷೇತ್ರರಕ್ಷಕರಿಗೆ ಯಶಸ್ಸನ್ನು ನೀಡ್ತಾ ಇಲ್ಲ. ಐದನೆಯ ಚೆಂಡು, ಇದು ಕೂಡ ಡಾಟ್ ಬಾಲ್. ಅಂತಿಮ ಒಂದು ಎಸೆತ ಬಾಕಿ ಇದೆ. ಜಯಕ್ಕಾಗಿ ಬಹಳಷ್ಟೊಂದು ಓಟವನ್ನು ದಾಖಲಿಸಬೇಕಾಗಿರುವಂತಹ ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸಿನ ತಂಡ. ಇದು ಒನ್ ಸೈಡ್ ಮ್ಯಾಚ್ ಆಗಿ ಸಾಗ್ತಾ ಇದೆ. ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಳದ ತಂಡ ಪಂದ್ಯದ ಮೇಲೆ ಬೇಗ ಹಿಡಿತವನ್ನು ಸ್ಥಾಪಿಸ್ತಾ ಇದ್ದಾರೆ. ಮೊದಲ ಜಯವನ್ನು ದಾಖಲಿಸುವಂತ ಎಲ್ಲ ಅಂಶಗಳು ಸ್ಪಷ್ಟಪಡಿಸುವಂತ ಒಂದು ವಿಚಾರಕ್ಕೆ ಹೋಗ್ತಾ ಇದೆ. ಇಲ್ಲಿ 7ನೇ ಓವರ್ ಮುಕ್ತಾಯ. ತಂಡದ ಮೊತ್ತ ಅಂತಿಮ ಓವರ್ಗಾಗಿ ನೈಮಾನ್ ಯುವ ಎಸೆತಗಾರನ ಪರಿಚಯವನ್ನು ಮಾಡ್ತಾ ಇರುವಂತಹ ತಂಡ. 7 ಓವರ್ಗಳ ಮುಕ್ತಾಯದ ಬಳಿಕ 48 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ. 8ನೇ ಓವರ್ ಮೊದಲ ಚೆಂಡು, ಕೀನ್ಯಾ ಮಿಡ್ ಆಫ್ ಅಲ್ಲಿ ಮತ್ತೆ ಓಟವನ್ನು ಪೂರೈಸಿಕೊಂಡ್ರು. ಅನುಭವಿ ಆಟಗಾರ ಮತ್ತೆ ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
ಬಹಳ ಉತ್ತಮ ರೀತಿಯ ಲೆಗ್ಲಾನ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಶತಲಕ್ಷಣ ವೈಫಲ್ಯವನ್ನು ಕಾಣ್ತಾ ಇದೆ. ಕೊನೆಯ ಹಂತಲೂ ಕೂಡ ಇದೇ ರೀತಿಯ ಒಂದು ತಪ್ಪನ್ನು ಮಾಡ್ತಾ ಇರುವಂತ ತಂಡ. ಮತ್ತೆ 4 ಓಟಗಳ ಸೇರ್ಪಡೆ, ತಡ ಮೊತ್ತ 53. ಈ ಪಂದ್ಯ ಆದ ಬಳಿಕ ಮುಂದಿನ ಪಂದ್ಯ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ಮತ್ತು ರಾಜ್ಯ ಜಾನ್ಸನ್ ಕುಂದಾಪುರ ಆಡುತ್ತೆ. 2 ಬಲಿಷ್ಠ ತಂಡಗಳು ಹೋರಾಟವನ್ನು ಮಾಡಲಿಕ್ಕಿವೆ. ಉತ್ತಮ ರೀತಿಯ ಒಂದು ಆಟಗಾರನ್ನು ಹೊಂದಿರುವಂತಹ 2 ತಂಡಗಳು. ಒಂದೆಡೆ ಈ ಮಾದರಿ ಪಂದ್ಯಾಕೂಟದಲ್ಲಿ ಅತಿ ಹೆಚ್ಚಿನ ಪ್ರಶಸ್ತಿಯನ್ನು ಜಯಿಸಿರುವಂತಹ ತಂಡ ರಾಜ್ಯ ಜಾನ್ಸನ್ ರೂಪದಲ್ಲಿ ಪಂದ್ಯಾಕೂಟವನ್ನು ಆಡಿದ್ರೆ, ಕಳೆದ 2 ಕ್ರೀಡಾ ಋತುಗಳಲ್ಲಿ ಸತತವಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಈ ಮಾದರಿ ಪಂದ್ಯಾಕೂಟದಲ್ಲಿ ಆಡ್ತಾ ಇರುವಂತಹ ತಂಡ ಪಾಂಚಜನ್ಯ ಉಚ್ಚಿಲ ಮಹಾಲಕ್ಷ್ಮಿ ಪಾಂಚಜನ್ಯ ರೂಪದಲ್ಲಿ ಆಡ್ತಾ ಇದೆ. ಅಂತಿಮ 2 ಚೆಂಡು, ಲಾಸ್ಟ್ 2 ಬಾಲ್. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ತನ್ಮೂಲಕ ಈ ಪಂದ್ಯವನ್ನು ಜಯಿಸ್ತಾ ಇರುವಂತ ತಂಡ ಸ್ವಾಮಿ ಬಾಲಾಡಿ ಆರ್ನ ಕಾರ್ಕಡ. ಮೊದಲ ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ತಂಡ ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನ ಎದುರಾಳಿಯ ತಂಡಕ್ಕೆ ನೀಡಿತ್ತು. ಶ್ರೀ ದುರ್ಗಾ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ 8 ಓವರ್ಗಳಲ್ಲಿ ಕೇವಲ 55 ಓಟವನ್ನು ದಾಖಲಿಸಿದ್ದಾರೆ. 30 ಓಟಗಳ ಒಂದು ಜಯವನ್ನು ದಾಖಲಿಸಿದ್ದಾರೆ.